ಹಾಯ್ ಫ್ರೆಂಡ್ಸ್, ಮನ್ವಿತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ 2000 ಪ್ರಶ್ನೋತ್ತರಗಳ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ 17 ತರಗತಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ಅಧ್ಯಾಯಗಳನ್ನು ಆ 17 ವಿಡಿಯೋಗಳಲ್ಲಿ ನಿಮಗೆ ಸಿಗ್ತದೆ. ಇನ್ನೂ ಒಂದು ಚಾಪ್ಟರ್ ಮಿಸ್ ಆಗಿದೆ, ಅದು ಬ್ಯಾಂಕಿಂಗ್, ಸಹಕಾರಿ ಬ್ಯಾಂಕಿಂಗ್ ಸ್ನೇಹಿತರೆ. 2 ರಿಂದ 3 ದಿನದೊಳಗೆ ಆ ಅಧ್ಯಾಯ ಕೂಡ ಮುಗಿಸ್ತೀನಿ ಸ್ನೇಹಿತರೆ. ಈ 17 ವಿಡಿಯೋ ನೋಡಿದ್ದಿಲ್ಲ ಅಂತಂದ್ರೆ ಮನ್ವಿತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ದೊಳಗೆ ಸಹಕಾರಿ ವಿಷಯ ಅಂತ ಒಂದು ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ ಒಳಗೆ ಈ 17 ವಿಡಿಯೋಗಳು ನಿಮಗೆ ಸಿಗ್ತಾವೆ. ಆ ವಿಡಿಯೋಗಳು ನೋಡ್ರಿ ಸ್ನೇಹಿತರೆ. ಪ್ರತಿಯೊಂದು ಅಧ್ಯಾಯ ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಅಧ್ಯಾಯಗಳನ್ನು ಆ ಪ್ಲೇಲಿಸ್ಟ್ನಾಗ ಇರ್ತಕ್ಕಂಥ 17 ವಿಡಿಯೋಗಳಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಭಾಳಷ್ಟು ಜನ ಕಮೆಂಟ್ ಆಗ್ತಾ ಇದ್ದಾರೆ, ಸರ್ ಈ ಅಧ್ಯಾಯ ಎಕ್ಸ್ಪ್ಲೇನ್ ಬ್ಯಾಡ್ರಿ ಸರ್, ಕ್ವಶನ್ ಡಿಸ್ಕಸ್ ಮಾಡಿರಿ ಸರ್, ರೆಗ್ಯುಲರ್ ಒಂದೊಂದು ವಿಡಿಯೋ ಕ್ವಶನ್ಸ್ ಬಿಡಿಸ್ರಿ ಸರ್ ಅಂತ ಕಮೆಂಟ್ ಮಾಡಿರುವ ಒಂದು ನಿಟ್ಟಿನಲ್ಲಿ ಈ 2000 ಪ್ರಶ್ನೋತ್ತರಗಳ ಅಂತ ಒಂದು ಸರಣಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಸರಣಿಯೊಳಗೆ ನೋಡ್ರಿ ಪ್ರಶ್ನೋತ್ತರಗಳ ಜೊತೆಗೆ ಸಾಧ್ಯವಾದಷ್ಟು ವಿವರಣೆಯನ್ನು ನೀಡುವಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಆಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕೂಡ ಈ ಸರಣಿಯೊಳಗೆ ಕವರ್ ಆಗ್ತವೆ. ಹಾಗೆ ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಧ್ಯಾಯ ವೈಸ್, ಚಾಪ್ಟರ್ ವೈಸ್ ಪ್ರಶ್ನೋತ್ತರಗಳನ್ನು ಕೂಡ ಕವರ್ ಆಗ್ತವೆ. ಆಮೇಲೆ ಅಧಿನಿಯಮದ ಮೇಲೆ ಯಾವ ರೀತಿ ಪ್ರಶ್ನೆ ಬರಬಹುದು ಅಂತ ಅಧಿನಿಯಮಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಈ ಸರಣಿಯೊಳಗೆ ಒಳಗೊಂಡಿರ್ತವೆ. ಆಮೇಲೆ ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು, ಯಾರು KMF ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರಲ್ರಿ ಅವ್ರಿಗೆ ಒಂದು 25 ಮಾರ್ಕ್ಸಿಂದ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಾವೆ. ಆ ಪ್ರಶ್ನೆಗಳು ಕೂಡ ಈ ಸರಣಿಯೊಳಗೆ ಕವರ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. 2000ಕ್ಕಿಂತ ಹೆಚ್ಚಿಗೆ ಆಗ್ತಾವೆ ಪ್ರಶ್ನೆಗಳು, ಜಸ್ಟ್ 2000 ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಈ ವಿಡಿಯೋದೊಳಗೆ ಒಟ್ಟು 50 ಪ್ರಶ್ನೆಗಳನ್ನು ಕವರ್ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ವಿಡಿಯೋಗಳು ಸ್ಕಿಪ್ ಮಾಡೋದಾಗೆ ಕೊನೆ ತನಕ ನೋಡ್ರಿ. 1ನೇ ಪ್ರಶ್ನೆ, ಸಹಕಾರ ತತ್ವಗಳು ಡ್ಯಾಶ್ ಸಮಿತಿಯೊಂದಿಗೆ ಸಂಬಂಧ ಹೊಂದಿವೆ ಅಂತ ಪ್ರಶ್ನೆ ಅದ. ಅಂದ್ರೆ ಸಹಕಾರ ತತ್ವಗಳು ಯಾವ ಸಮಿತಿಯೊಂದಿಗೆ ಸಂಬಂಧ ಹೊಂದಿವೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ಕರ್ವೆ ಸಮಿತಿ. ಏನಿದು ಕರ್ವೆ ಸಮಿತಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. 1964ರಲ್ಲಿ ವಿಯೆನ್ನಾದಲ್ಲಿ ನಡೆದಿರ್ತಕ್ಕಂಥ ಸಹಕಾರಿ ಕಾಂಗ್ರೆಸ್ನಲ್ಲಿ ICA ಅಂದರೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ರೀ ಸ್ನೇಹಿತರೆ, ನೆನ್ಪಿಡ್ರಿ. ICA ಅಂದರೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅಂತ. ಈ ICA ಸಹಕಾರಿ ತತ್ವಗಳನ್ನು ಪರಿಶೀಲನೆ ಮಾಡುವುದಕ್ಕಾಗಿ ಕಾರ್ವೆ ಸಮಿತಿಯನ್ನು ನೇಮಕ ಮಾಡಿತು. 5 ರಾಷ್ಟ್ರಗಳ UK, USA, USSR, ಜರ್ಮನಿ ಮತ್ತು ಭಾರತ ಈ ಸಹಕಾರಿ ಕಾಂಗ್ರೆಸ್ನಲ್ಲಿ ಭಾಗವಹಿಸಿದ್ದು. ಭಾರತದವರಾಗಿರ್ತಕ್ಕಂಥ DJ ಕರ್ವೆನ್ ಅವರು ಈ ಸಹಕಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಆಯೋಗ 1966ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿ 6 ತತ್ವಗಳನ್ನು ಶಿಫಾರಸು ಮಾಡಿತು. ನೋಡ್ರಿ, 1966ರಲ್ಲಿ ಈ DJ ಕರ್ವೆ ಸಮಿತಿ 6 ತತ್ವಗಳ ಶಿಫಾರಸು ಮಾಡೋದಕ್ಕಿಂತ ಮುಂಚೆ ICAನೇ 5 ತತ್ವಗಳ ಪ್ರಕಟಣೆ ಮಾಡಿತ್ತು. ಇದು ನೆನಪಿರ್ಬೇಕು ಸ್ನೇಹಿತರೆ ನಿಮಗೆ. ಈ DJ ಕರ್ವೆನ್ ಅವರು ಈ 6 ತತ್ವಗಳ ಶಿಫಾರಸು ಮಾಡಿದ್ದಾರೆ ಅಂತಂದು ಹೇಳಿದ್ದೆ ನಾನು. ಆ 6 ತತ್ವಗಳು ಯಾವ್ಯಾವ ಆಗಿದ್ವು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, 5 ತತ್ವಗಳು ICA ಏನು ಪ್ರಕಟಣೆ ಮಾಡಿತಲ್ರಿ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಏನು ಪ್ರಕಟಣೆ ಮಾಡಿತಲ್ರಿ, ಅದೇ ಅದಾವ. ಒಂದು ಎಡಿಷನಲ್ ತತ್ವವನ್ನು ಈ ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥದ್ದು. ಒಟ್ಟು 6 ತತ್ವಗಳ ಬಗ್ಗೆ ನೋಡೋದಾದ್ರೆ, ಮುಕ್ತ ಮತ್ತು ಸ್ವಯಂ ಪ್ರೇರಿತ ಸದಸ್ಯತ್ವ, ಪ್ರಜಾಸತ್ತಾತ್ಮಕ ನಿಯಂತ್ರಣ, ಬಂಡವಾಳದ ಮೇಲೆ ಮಿತವಾದ ಬಡ್ಡಿ, ಲಾಭಗಳ ಸಮಾನ ಹಂಚಿಕೆ, ಸಹಕಾರ ಶಿಕ್ಷಣ, 6ನೇದು ಸಹಕಾರ ಸಂಘಗಳ ನಡುವೆ ಸಹಕಾರ. ಈ 6ನೇ ತತ್ವ ಏನದಲ್ಲ ಸ್ನೇಹಿತರೆ, ಎಡಿಷನಲ್ ಆಗಿ ಈ ತತ್ವವನ್ನು DJ ಕರ್ವೆನ್ ಅವರು ಶಿಫಾರಸು ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ಈ ತತ್ವವನ್ನು ಕರ್ವೆ ತತ್ವ ಅಂತಲೂ ಕೂಡ ಕರೀತಾರೆ. ಆಮೇಲೆ ಈ ಸಹಕಾರ ಸಂಘಗಳ ನಡುವೆ ಸಹಕಾರ ಎಂಬ ತತ್ವವನ್ನು ಬೆಳವಣಿಗೆಯ ತತ್ವ ಅಂತಲೂ ಕೂಡ ಕರೆಯಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್, 1992ರಲ್ಲಿ ನಡೆದಿರ್ತಕ್ಕಂಥ ಟೋಕಿಯೋ ಕಾಂಗ್ರೆಸ್ನಲ್ಲಿ ICA ಕಾರ್ಯಕಾರಿ ಸಮಿತಿ ಏನದಲ್ಲ 1966ರ ಸಹಕಾರಿ ತತ್ವಗಳನ್ನು ಪರಿಶೀಲನೆ ಮಾಡುವುದಕ್ಕಾಗಿ ಡಾಕ್ಟರ್ ಇವಾನ್ ಮ್ಯಾಕ್ಪರ್ಸನ್ ಇವರನ್ನು ನೇಮಕ ಮಾಡಿತು ಸ್ನೇಹಿತರೆ. ಈ ಕೆನಡಾದವರು ಇವರಿಗೆ ನೇಮಿಸಿತು. ಇವರು 1994ರಲ್ಲಿ ವರದಿಯನ್ನು ಸಲ್ಲಿಸಿ 7 ತತ್ವಗಳನ್ನು ಶಿಫಾರಸು ಮಾಡಿದರು. ಇವರು ಈ ಇವಾನ್ ಮ್ಯಾಕ್ಪರ್ಸನ್ ಏನದಾರಲ್ರಿ, ಇವರ ಅಧ್ಯಕ್ಷತೆಯಲ್ಲಿ
ರಚನೆ ಮಾಡಿರ್ತಕ್ಕಂಥ ಸಮಿತಿ ಒಟ್ಟು 7 ತತ್ವಗಳನ್ನು ಶಿಫಾರಸು ಮಾಡಿತ್ತು. 1995 ಸೆಪ್ಟೆಂಬರ್ನಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ನಡೆದಿರ್ತಕ್ಕಂಥ ICA ಜನರಲ್ ಅಸೆಂಬ್ಲಿ ಈ 7 ತತ್ವಗಳಿಗೆ ಅನುಮೋದನೆಯನ್ನು ಕೊಡ್ತು. ಈ ಇವಾನ್ ಮ್ಯಾಕ್ಫರ್ಸನ್ ರವರು ಶಿಫಾರಸು ಮಾಡಿರ್ತಕ್ಕಂಥ ತತ್ವಗಳ ಬಗ್ಗೆ ನೋಡಿದ್ರೆ ಇಲ್ಲಿ ಅದಾವ ನೋಡಿ ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು, ಜಸ್ಟ್ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ 7 ತತ್ವಗಳ ಇವಾನ್ ಮ್ಯಾಕ್ಫರ್ಸನ್ ಅವರು ಶಿಫಾರಸು ಮಾಡಿರ್ತಕ್ಕಂಥ ಈ ತತ್ವಗಳ ಸ್ನೇಹಿತರೆ, ಈ 7 ತತ್ವಗಳು ಪ್ರಸ್ತುತವಾಗಿರ್ತಕ್ಕಂಥ ಸಹಕಾರದ ತತ್ವಗಳ ಸ್ನೇಹಿತರೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಕೆಳಗಿನ ಯಾವ ಸಾಂಸ್ಥಿಕ ರಚನೆಯನ್ನು ಭಾರತದಲ್ಲಿ ಸಹಕಾರ ಸಂಸ್ಥೆಗಳು ಅನುಸರಿಸುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅಂದ್ರೆ ಭಾರತದಲ್ಲಿ ಸಹಕಾರಿ ಸಂಸ್ಥೆಗಳದಾವ್ರಿ, ಈ ಸಹಕಾರಿ ಸಂಸ್ಥೆಗಳ ರಚನೆ ಯಾವ ರೀತಿ ಅದ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ಫೆಡರಲ್ ರಚನೆಯನ್ನು ಹೊಂದಿರತಕ್ಕಂಥದ್ದು. ಫೆಡರಲ್ ಅಂದ್ರೆ ಏನ್ರಿ, ಸಂಯುಕ್ತ ಅಂತ ಅರ್ಥ, ಸಂಯುಕ್ತ ರಚನೆ ಅಂತ ಅರ್ಥ. ಈಗ ಸಂಯುಕ್ತ ರಚನೆ ಅಂತಂದ್ರೆ ಈಗ ನಮ್ದು ಭಾರತ ದೇಶಕ್ಕೆ ಸಂಯುಕ್ತ ರಾಷ್ಟ್ರ ಅಂತ ಕರೀತಾರೆ. ಅಂದ್ರೆ ಏನ್ರಿ, ಅಧಿಕಾರ ಏನದಲ್ರಿ ವಿಕೇಂದ್ರೀಕರಣ ಮಾಡಿರ್ತದ, ವಿಕೇಂದ್ರೀಕರಣ ಮಾಡಲಾಗಿರ್ತದ. ಕೇಂದ್ರ ಮತ್ತು ರಾಜ್ಯ ಅಂತ ಹೇಳಿ ಎರಡಕ್ಕೂ ನಡುವ ಅಧಿಕಾರವನ್ನೇನಪ್ಪ ಅಂದ್ರೆ ವಿಕೇಂದ್ರೀಕರಣ ಮಾಡಿರ್ತಾರೆ. ಅದಕ್ಕಾಗಿ ನಮ್ಗೆ ಸಂಯುಕ್ತ ರಾಷ್ಟ್ರ ಅಂತ ಕರಿತೀವಿ. ಫೆಡರಲ್ ರಚನೆಯ ಲಕ್ಷಣಗಳನ್ನು ನೋಡೋದಾದ್ರೆ, ಯಾವುದೇ ಒಂದು ರಾಷ್ಟ್ರವನ್ನು ಸಂಯುಕ್ತ ರಾಷ್ಟ್ರ ಅಂತ ಕರಿಬೇಕಾದ್ರೆ ಆ ದೇಶದ ಒಂದು ಲಿಖಿತ ಮತ್ತು ಕಟ್ಟುನಿಟ್ಟಾದಂಥ ಒಂದು ಸಂವಿಧಾನ ಹೊಂದಿರಬೇಕು. ಆಮೇಲೆ ಅಧಿಕಾರಗಳ ವಿತರಣೆ ಆಗಿರ್ಬೇಕು, ಅಂದ್ರೆ ಅಧಿಕಾರಗಳ ಪವರ್ಸ್ ಡಿಸ್ಟ್ರಿಬ್ಯೂಟ್ ಆಗಿರ್ಬೇಕು. ಇಲ್ಲಿ ನಮ್ಮ ಭಾರತದಲ್ಲಿ ನೋಡ್ರಿ ಕೇಂದ್ರ ಮತ್ತು ರಾಜ್ಯ ಅಂತ ಹೇಳಿ ಅಧಿಕಾರ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು, ವಿಕೇಂದ್ರೀಕರಣ ಆಗಿರ್ತಕ್ಕಂಥದ್ದು. ಆಮೇಲೆ ನ್ಯಾಯಾಲಯಗಳ ಅಧಿಕಾರ ಇರ್ತಕ್ಕಂಥದ್ದು, ನ್ಯಾಯಾಲಯಗಳ ಅಸ್ತಿತ್ವದಲ್ಲಿರ್ಬೇಕು. ಅಂದ್ರೆ ಅಧಿಕಾರವನ್ನ ಸುಪ್ರೀಂ ಮತ್ತು ಉಚ್ಚ ನ್ಯಾಯಾಲಯ ಅಂತ ಹೇಳಿ ಮತ್ತೆ ಅಲ್ಲಿಯೂ ಅಧಿಕಾರವನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು. ಈ ಲಕ್ಷಣಗಳು ಕಂಡಿರ್ತಕ್ಕಂಥ ಪ್ರತಿಯೊಂದು ದೇಶಕ್ಕೆ ನಾವು ಸಂಯುಕ್ತ ರಾಷ್ಟ್ರ ಅಂತ ಕರಿತೀವಿ. ಆದ್ರಿಂದ ಭಾರತದಲ್ಲಿ ಫೆಡರಲ್ ರಚನೆಯು ಸಾಂಸ್ಥಿಕ ರಚನೆಯಾಗಿದ್ದು ನಂತರ ಅಧಿಕಾರ ವಿತರಣೆ ಆಗಿರ್ತಕ್ಕಂಥದ್ದು. ಕೋಆಪರೇಟಿವ್ ಸೊಸೈಟಿನೂ ಸೇಮ್ ಸ್ನೇಹಿತರೆ, ಭಾರತದಲ್ಲಿ ರಚನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಕೋಆಪರೇಟಿವ್ ಸೊಸೈಟಿ ಫೆಡರಲ್ ರಚನೆಯನ್ನು ಹೊಂದಿರತಕ್ಕಂಥದ್ದು. ಯಾವುದೇ ಒಂದು ಸಂಸ್ಥೆ ನಾವು ಇಲ್ಲಿ ಸ್ಟಾರ್ಟ್ ಮಾಡೀವಿ, ಪ್ರಾರಂಭ ಮಾಡೀವಿ ಅಂತಂದ್ರೆ ಅದ್ರ ಮೇಲೆ ಡೈರೆಕ್ಟ್ಲಿಯೋ ಅಥವಾ ಇಂಡೈರೆಕ್ಟ್ಲಿಯೋ ಅಧಿಕಾರ ವಿಕೇಂದ್ರೀಕರಣ ಆಗಿರುತ್ತೆ. ಉದಾಹರಣೆಗೆ ಈಗ ಕೃಷಿ ಸಾಲದ ಸಹಕಾರ ಸಂಘ ಸ್ಥಾಪನೆ ಮಾಡಿರಿ ಅಂತಂದ್ರೆ ಪ್ರತಿಯೊಂದು ಅಧಿಕಾರ ಈ ಕೃಷಿ ಸಾಲದ ಸಂಘದಲ್ಲಿಯೇ ಇರುವುದಿಲ್ಲ. ಅದ್ರ ಮೇಲಂತರದಲ್ಲಿ ಇರ್ತಕ್ಕಂಥ DCC ಬ್ಯಾಂಕಿಗೆ ವರ್ಗಾವಣೆ ಆಗಿರ್ತದೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ಗಳಿಗೂ ತನ್ನ ಅಧಿಕಾರ ವರ್ಗಾವಣೆ ಆಗಿರ್ತದೆ, ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಅದಕ್ಕಾಗಿ ಭಾರತದಲ್ಲಿರ್ತಕ್ಕಂಥ ಸಹಕಾರಿ ಸಂಸ್ಥೆಗಳು ಫೆಡರಲ್ ರಚನೆಯನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ 3ನೇ ಪ್ರಶ್ನೆ, ಸಹಕಾರಿ ಸಂಸ್ಥೆಗಳಲ್ಲಿ ನಿಜವಾದ ಸದಸ್ಯತ್ವವನ್ನು ನಿರ್ಧರಿಸಲು ಮಾನದಂಡಗಳನ್ನು ಸೂಚಿಸುವ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅಂದ್ರೆ ಸಹಕಾರಿ ಸಂಸ್ಥೆಗಳಲ್ಲಿ ನಿಜವಾದ ಸದಸ್ಯತ್ವವನ್ನು ನಿರ್ಧರಿಸಬೇಕಾದ್ರೆ ಕೆಲವು ಮಾನದಂಡಗಳನ್ನು ಸೂಚನೆ ಮಾಡಿರ್ತಕ್ಕಂಥದ್ದು. ಆ ಮಾನದಂಡಗಳನ್ನು ಸೂಚಿಸಿರ್ತಕ್ಕಂಥ ಸಮಿತಿ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಆರ್ಯನ್ ಮಿರ್ಧಾ ಸಮಿತಿ. ಈ ಆರ್ಯನ್ ಮಿರ್ಧಾ ಸಮಿತಿ ಸಹಕಾರಿ ಸಂಸ್ಥೆಗಳಲ್ಲಿ ನಿಜವಾದ ಸದಸ್ಯತ್ವವನ್ನು ನಿರ್ಧರಿಸುವ ಮಾನದಂಡಗಳನ್ನು ಸೂಚಿಸಿರ್ತಕ್ಕಂಥ ಸಮಿತಿ. ಈ ಆರ್ಯನ್ ಮಿರ್ಧಾ ಸಮಿತಿ ಬಗ್ಗೆ ನೋಡೋದಾದ್ರೆ, ಈ ಮಿರ್ಧಾ ಸಮಿತಿ ಸಹಕಾರದ ತತ್ವಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ 1964ರಲ್ಲಿ ಆರ್ಯನ್ ಮಿರ್ಧಾನ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಈ ಸಮಿತಿ 1965ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ವರದಿ ಸಲ್ಲಿಸಿ ಕೆಲವು ಪ್ರಮುಖವಾದಂಥ ಶಿಫಾರಸುಗಳನ್ನು ಮಾಡಿತು. ಆ ಶಿಫಾರಸುಗಳ ಬಗ್ಗೆ ನೋಡೋದಾದ್ರೆ, ಮುಕ್ತ ಸದಸ್ಯತ್ವ ಎಲ್ಲೆಡೆ ಜಾರಿಗೆ ತರಬೇಕು. ಆಮೇಲೆ ಆಡಳಿತ ಮಂಡಳಿಯ ಚುನಾವಣೆ ಪ್ರತಿ 2 ವರ್ಷ ಅಥವಾ 3 ವರ್ಷಗಳಿಗೊಮ್ಮೆ ನಡೆಸಬೇಕು. ಠೇವಣಿ ವಿಮಾ ಯೋಜನೆಯನ್ನ ಸಹಕಾರಿ ಬ್ಯಾಂಕ್ಗಳಿಗೂ ವಿಸ್ತರಣೆ ಮಾಡಬೇಕು. ಪ್ರತಿ ವರ್ಷ ಲೆಕ್ಕ ಪರಿಶೋಧನೆಯನ್ನ ತಪ್ಪದೆ ನಡೆಸಬೇಕು. ಆಮೇಲೆ ಸಹಕಾರ ತರಬೇತಿ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಈ ರೀತಿಯ ಶಿಫಾರಸುಗಳು ಈ ಸಮಿತಿ ಮಾಡಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಈ ಮಿರ್ಧಾ ಸಮಿತಿ ಯಾವ ಕಾರಣಕ್ಕಾಗಿ ಯಾವ ಉದ್ದೇಶಕ್ಕಾಗಿ ರಚನೆ ಮಾಡಲಾಗಿತ್ರಿ, ಸಹಕಾರದ ತತ್ವಗಳನ್ನು ಪರಿಣಾಮಕಾರಿಯಾಗಿ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸುವುದಕ್ಕೆ ಈ ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಅದರ ಪ್ರಕಾರ ಈ ಸಮಿತಿಯು ಕೂಡ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಯಾವ ರೀತಿ ಸದಸ್ಯತ್ವವನ್ನು ಹೊಂದಬೇಕು, ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಕೂಡ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ 4ನೆಯ ಪ್ರಶ್ನೆ, ಭಾರತೀಯ ಸಹಕಾರ ಚಳುವಳಿಯ ರಚನೆಯು ಈ ಕೆಳಗಿನ ಯಾವ ವ್ಯಕ್ತಿಯೊಂದಿಗೆ ನಿಕಟವಾದಂಥ ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ ಅದ.
ಇದಕ್ಕೆ ಸರಿಯಾದ ಉತ್ತರ ಸಿ, ಫ್ರೆಡ್ರಿಕ್ ನಿಕೋಲ್ಸನ್. ಯಾಕ ಈ ಭಾರತೀಯ ಸಹಕಾರ ಚಳುವಳಿ ರಚನೆ ಈ ಫ್ರೆಡ್ರಿಕ್ ನಿಕೋಲ್ಸನ್ ರವರಿಗೆ ಸಂಬಂಧ ಹೊಂದಿದೆ ಅಂತ ಅನ್ನೋದ್ರ ಬಗ್ಗೆ ಕಾರಣ ನೋಡೋದಾದ್ರೆ 1862ರಲ್ಲಿ ಮದ್ರಾಸ್ ಪ್ರಾಂತೀಯ ಸರ್ಕಾರ ತನ್ನ ಪ್ರಾಂತ್ಯದಲ್ಲಿ ಅಂದ್ರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಭೂ ಮತ್ತು ವ್ಯವಸಾಯ ಬ್ಯಾಂಕುಗಳನ್ನು ಸ್ಥಾಪಿಸುವ ಕುರಿತು ಅಧ್ಯಯನ ಮಾಡುವುದಕ್ಕಾಗಿ ಈ ಸರ್ ಫ್ರೆಡ್ರಿಕ್ ನಿಕೋಲ್ಸನ್ ರವರನ್ನು ಯುರೋಪ್ಗೆ ಕಳಿಸಿತು. ಈ ಫ್ರೆಡ್ರಿಕ್ ನಿಕೋಲ್ಸನ್ ಅವರು ಯುರೋಪ್ನಾದ್ಯಂತ ಅಂದರೆ ಯುರೋಪ್ ದೇಶದಾದ್ಯಂತ ಸಂಚರಿಸಿ ಅಲ್ಲಿನ ಸಹಕಾರ ಚಳುವಳಿಯನ್ನು ಅಧ್ಯಯನ ಮಾಡಿ ಅವರು ಜರ್ಮನಿಯ ರೈಫೀಜನ್ ಮಾದರಿಯ ಪತ್ತಿನ ಸಹಕಾರ ಸಂಘಗಳನ್ನು ಅಂದರೆ ಗ್ರಾಮ ಸಂಘಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಶಿಫಾರಸನ್ನು ಮಾಡಿದ್ರು. ಸಹಕಾರ ಚಳುವಳಿಯ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡಿ ಭಾರತದಲ್ಲಿ ಸಹಕಾರ ಚಳುವಳಿಯನ್ನು ಪ್ರಾರಂಭಿಸುವುದಕ್ಕಾಗಿ ವರದಿಯನ್ನು ಸಲ್ಲಿಸಿದವರಲ್ಲಿ ಫ್ರೆಡ್ರಿಕ್ ನಿಕೋಲ್ಸನ್ ಅವರು ಮೊಟ್ಟ ಮೊದಲನೆಯವರು ಸ್ನೇಹಿತರೆ. ಅದಕ್ಕಾಗಿ ಇವರನ್ನು ಭಾರತದ ಸಹಕಾರ ಚಳುವಳಿಯ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಭಾರತದ ಸಹಕಾರ ಚಳುವಳಿಯ ಪಿತಾಮಹ ಯಾರು? ಫ್ರೆಡ್ರಿಕ್ ನಿಕೋಲ್ಸನ್ ಅವರು. ಈ ರೀತಿ ಈ ಫ್ರೆಡ್ರಿಕ್ ನಿಕೋಲ್ಸನ್ ಅವರು ಭಾರತೀಯ ಸಹಕಾರ ಚಳುವಳಿಗೆ ಸಂಬಂಧಿಸಿದಿರ್ತಕ್ಕಂಥ ವ್ಯಕ್ತಿ ಇವರು. ನೆಕ್ಸ್ಟ್ 5ನೇ ಪ್ರಶ್ನೆ, ಮೊದಲ ರಾಜ್ಯ ಸಹಕಾರ ಕಾಯ್ದೆಯನ್ನು ಅಂಗೀಕರಿಸಲಾಯಿತು ಅಂದರೆ ಯಾವ ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಪ್ರತ್ಯೇಕವಾದಂಥ ರಾಜ್ಯ ಸಹಕಾರ ಕಾಯ್ದೆಯನ್ನು ಅಂಗೀಕಾರ ಮಾಡಿಕೊಳ್ಳಾಯಿತು ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಬಾಂಬೆ ರಾಜ್ಯ. 1919ರಲ್ಲಿ ಸಾಂವಿಧಾನಿಕ ಸುಧಾರಣೆಗಳನ್ನು ತರಲಾಯಿತು. ಈ ಸಾಂವಿಧಾನಿಕ ಸುಧಾರಣೆಗಳ ತಂದು ಸಹಕಾರವನ್ನು ಪ್ರಾಂತೀಯ ವಿಷಯವಾಗಿ ಮಾರ್ಪಡಿಸಲಾಯಿತು. ಈ 1919ರ ಕಾಯ್ದೆಯ ಅನ್ವಯ ಪ್ರತಿಯೊಂದು ಪ್ರಾಂತ್ಯಗಳು ತಮ್ಮದೇ ಆದಂಥ ಪ್ರತ್ಯೇಕ ರಾಜ್ಯ ಸಹಕಾರ ಕಾಯ್ದೆಯನ್ನು ಸಿದ್ಧಪಡಿಸಿ ಅಂಗೀಕರಿಸಲು ಆರಂಭ ಮಾಡಿದು. ಸ್ಥಳೀಯ ಸರ್ಕಾರಗಳು ಸಹಕಾರ ಕಾಯ್ದೆಯನ್ನು ರಚಿಸಿಕೊಂಡಿರ್ತಕ್ಕಂಥ ವರ್ಷಗಳ ಬಗ್ಗೆ ನೋಡೋದಾದ್ರೆ 1925ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಂಬೆ ಸಹಕಾರ ಸಂಘಗಳ ಕಾಯ್ದೆ ಅಂತ ರಚನೆಗೊಳ್ತು. ಇದು ಯಾವುದು? ಬಾಂಬೆ ಪ್ರಾಂತ್ಯ ಏನದಲ್ರಿ, ಬಾಂಬೆ ಪ್ರಾಂತ್ಯ ಮೊಟ್ಟ ಮೊದಲ ಬಾರಿಗೆ ಬಾಂಬೆ ಸಹಕಾರ ಸಂಘಗಳ ಕಾಯ್ದೆ ಅಂತ 1925ರಲ್ಲಿ ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಪರೇಟ್ ಆಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ರಚಿಸಿಕೊಂಡಿತು. ತದನಂತರ 1932ರಲ್ಲಿ ಮದ್ರಾಸ್ ಪ್ರಾಂತ್ಯ, ಆಮೇಲೆ ಒರಿಸ್ಸಾ ಮತ್ತು ಬಿಹಾರ್ ಪ್ರಾಂತ್ಯ, ಈ ರೀತಿ ತಮ್ಮ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂಥ ಸಹಕಾರ ಕಾಯ್ದೆಯನ್ನು ರಚಿಸಿಕೊಂಡು ಸ್ನೇಹಿತರೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ ಯಾವ್ಯಾವ ಪ್ರಾಂತ್ಯಗಳು ಯಾವ್ಯಾವ ಇಸ್ವಿಗಳಲ್ಲಿ ಪ್ರತ್ಯೇಕವಾದಂಥ ಸಹಕಾರ ಕಾಯ್ದೆಯನ್ನು ರಚಿಸಿಕೊಂಡವು ಅಂತ ಅನ್ನೋದ್ರ ಬಗ್ಗೆ. 6ನೇದ್ದು, ಮೊದಲಿಗೆ ಡ್ಯಾಶ್ ಕಾಯ್ದೆಯಲ್ಲಿ 10% ಲಾಭವನ್ನು ದತ್ತಿ ಉದ್ದೇಶದ ವ್ಯವಹಾರಗಳಿಗೆ ವರ್ಗಾಯಿಸಲಾಗಿದೆ. ಅಂದರೆ ಯಾವ ಕಾಯ್ದೆಯಲ್ಲಿ 10% ಲಾಭವನ್ನು ದತ್ತಿ ಉದ್ದೇಶದ ವ್ಯವಹಾರಗಳಿಗೆ ವರ್ಗಾಯಿಸಬೇಕಂತ ಪ್ರೊವಿಷನ್ ನೀಡಿರ್ತಕ್ಕಂಥದ್ದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, 1912ರ ಸಹಕಾರ ಸಂಘಗಳ ಕಾಯ್ದೆ. ಈ ಸಹಕಾರ ಸಂಘಗಳ ಕಾಯ್ದೆಯ ಅನ್ವಯ 10% ಲಾಭವನ್ನು ದತ್ತಿ ಉದ್ದೇಶದ ವ್ಯವಹಾರಗಳಿಗೆ ವರ್ಗಾಯಿಸತಕ್ಕದ್ದು. 1912ರ ಭಾರತೀಯ ಸಹಕಾರ ಸಂಘಗಳ ಕಾಯ್ದೆಯ ಪ್ರಕಾರ ನೋಂದಾಯಿತವಾಗಿರ್ತಕ್ಕಂಥ ಸಂಘಗಳು ತಮ್ಮ ನಿವ್ವಳ ಲಾಭದ ಕನಿಷ್ಠ 10% ದತ್ತಿ ಉದ್ದೇಶಗಳಿಗೆ ಕೊಡುಗೆ ನೀಡತಕ್ಕದ್ದು ಅಂತ ಪ್ರಸ್ತುತಪಡಿಸಿತು. ಅದೇ ರೀತಿ ಈ ಕಾಯ್ದೆ ಸಂಘಗಳು ತಮ್ಮ ನಿವ್ವಳ ಲಾಭದ ಕನಿಷ್ಠ 1/4 ಭಾಗವನ್ನು ಮೀಸಲು ನಿಧಿಗೆ ವರ್ಗಾಯಿಸುವುದು ಅಗತ್ಯ ಐತಿ ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಸಹಕಾರ ಸಂಘಗಳ ನಿವ್ವಳ ಲಾಭ ನೆಟ್ ಪ್ರಾಫಿಟ್ ಗಳಿಸಿರ್ತದಲ್ರಿ ಅದರೊಳಗೆ 25%ನಷ್ಟು ಮೀಸಲು ನಿಧಿಗೆ ವರ್ಗಾಯಿಸಬೇಕು ಅಂತ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಸಹಕಾರಿ ಕೃಷಿ ಸಂಘಗಳ ಮೌಲ್ಯಮಾಪನಕ್ಕೆ ಜವಾಬ್ದಾರರಾಗಿರುವ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಎ, ಗಾಡ್ಗಿಲ್ ಸಮಿತಿ ಸ್ನೇಹಿತರೆ. ಸಹಕಾರಿ ಕೃಷಿ ಸಂಘಗಳ ಮೌಲ್ಯಮಾಪನಕ್ಕೆ ಜವಾಬ್ದಾರವಾಗಿರತಕ್ಕಂಥ ಸಮಿತಿ ಗಾಡ್ಗಿಲ್ ಸಮಿತಿ. ನೆಕ್ಸ್ಟ್ 8ನೇ ಪ್ರಶ್ನೆ, NDDBಯನ್ನು ವಿಸ್ತರಿಸಿ. NDDBದ ಫುಲ್ ಫಾರ್ಮ್ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅಂದರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ಇದು NDDBನ ಫುಲ್ ಫಾರ್ಮ್ ಸ್ನೇಹಿತರೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಡ್ಯಾಶ್ ರಾಜ್ಯದಲ್ಲಿ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಕಾನೂನು. ಅಂದರೆ ಯಾವ ರಾಜ್ಯದಲ್ಲಿ ಈ 4 ಕಾಯ್ದೆಯೊಳಗೆ ಯಾವುದು ಕಾಯ್ದೆ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಕಾನೂನನ್ನು ಹೊಂದಿರತಕ್ಕಂಥದ್ದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, KCSA
1969. ಇದು ನೋಡ್ರಿ ಕೇರಳ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಸ್ನೇಹಿತರೆ. ಇದು 1969 ಅನ್ನೋದು ಕೇರಳ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ಸ್ ಅಂದರೆ ಕೇರಳ ರಾಜ್ಯದಲ್ಲಿ ಇರ್ತಕ್ಕಂಥ ಸಹಕಾರಿ ಸಂಘಗಳ ಕಾನೂನು. ಅದು ನಮ್ದು ಕರ್ನಾಟಕದಲ್ಲಿ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತೇಳಿ 1959 ಒಂದು ಅಧಿನಿಯಮ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ, ಸಹಕಾರ ಸಂಘಗಳಲ್ಲಿ ನೋಂದಣಿಗೆ ವ್ಯಕ್ತಿಗಳ ಸಂಖ್ಯೆ ಅಗತ್ಯವಿದೆ. ಅಂದರೆ ಎಷ್ಟು ಜನ ಸೇರಿ ಯಾವುದೇ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಬಹುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದರೊಳಗೆ 4 ಆಪ್ಷನ್ಸ್ಗಳು ತಪ್ಪದಾವ ಸ್ನೇಹಿತರೆ. 2021ರಲ್ಲಿ ಈ ಸಹಕಾರ ಸಂಘಗಳ ಅಧಿನಿಯಮಕ್ಕೊಂದು ತಿದ್ದುಪಡಿ ಮಾಡಲಾಯಿತು. ಈ ತಿದ್ದುಪಡಿಯ ಅನ್ವಯ ಮೊದಲು 10 ಅಂತಿತ್ತು, 10 ವ್ಯಕ್ತಿಗಳು ಸೇರಿ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಬಹುದಾಗಿತ್ತು. ಈ ತಿದ್ದುಪಡಿಯ ನಂತರ ಈ ತಿದ್ದುಪಡಿಯ ಅನ್ವಯ 20 ವ್ಯಕ್ತಿಗಳು ಸೇರಿ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಬಹುದು. ಪ್ರಕರಣ 6 ಸಹಕಾರ ಸಂಘಗಳ ನೋಂದಣಿಗಾಗಿ ಅರ್ಜಿಯ ಬಗ್ಗೆ ಹೇಳುತ್ತದೆ. 2021ರಲ್ಲಿ ಈ 6ನೇ ಪ್ರಕರಣದಕ್ಕೆ ತಿದ್ದುಪಡಿ ತರಲಾಯಿತು. ಈ ತಿದ್ದುಪಡಿ ತಂದು ಎಲ್ಲ ಅರ್ಜಿದಾರರು ವ್ಯಕ್ತಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಜಿದಾರರ ಸಂಖ್ಯೆಯು 20ಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ ಮತ್ತು ಅರ್ಜಿದಾರರು ಒಂದೇ ಕುಟುಂಬಕ್ಕೆ ಸೇರಿರತಕ್ಕದ್ದಲ್ಲ ಅಂತ ಇದೊಂದು ತಿದ್ದುಪಡಿಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಯಾವುದೇ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಬೇಕಾಗಿತ್ತು ಅಂದರೆ ಮಿನಿಮಮ್ ಕನಿಷ್ಠ 20 ಜನ ಬೇಕು. ಆಮೇಲೆ 20 ಜನ ಒಂದೇ ಕುಟುಂಬದವರು ಆಗಿರಬಾರ್ದು ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಯಾವುದೇ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಬೇಕಾದ್ರೆ ಏನಲ್ಲಿ ಸ್ಥಾಪನೆ ಮಾಡೋಕ್ಕೆ 20 ಜನ ಅದರಲ್ರಿ ಅವ್ರದ್ದು ವಯಸ್ಸು 18 ವರ್ಷ ಮೀರಿರ್ಬೇಕು, ಕನಿಷ್ಠ 18 ವರ್ಷ ವಯಸ್ಸು ಆಗಿರ್ಬೇಕು ಅವ್ರದ್ದು. ಇದು ಒಂದು ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಸೊಸೈಟೀಸ್ ಆ್ಯಕ್ಟ್ ನಿಯಮ 16 ಮತ್ತು 20 ಪಡೆಯುವುದಕ್ಕಾಗಿ 2 ಕಾರ್ಯವಿಧಾನಗಳನ್ನು ಒಳಗೊಂಡಿದೆ. ಈ ನಿಯಮ 16 ಮತ್ತು ನಿಯಮ 20 ಯಾವುದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾವ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಸದಸ್ಯತ್ವದ ಬಗ್ಗೆನೇ ಹೇಳ್ತಾವೆ. ಇವೆರಡೂ ಪ್ರಕರಣಗಳ ಸದಸ್ಯತ್ವದ ಬಗ್ಗೆನೇ ಹೇಳ್ತಾವೆ. ಪ್ರಕರಣ 16 ಸದಸ್ಯರಾಗಬಹುದಾದ ವ್ಯಕ್ತಿಗಳ ಬಗ್ಗೆ ಹೇಳ್ತಂದ್ರೆ ಸದಸ್ಯರು ಯಾರ್ಯಾರು ಆಗಬಹುದು ಅಂತ ಅನ್ನೋದ್ರ ಬಗ್ಗೆ ಹೇಳ್ತದೆ. ಪ್ರಕರಣ 20 ಸದಸ್ಯರ ಮತಗಳ ಬಗ್ಗೆ ಹೇಳ್ತದೆ. ಅಂದ್ರೆ ಚುನಾವಣೆಗೆ ಏನು ಮತಗಳಾಗ್ತಿವಲ್ಲ ಆ ವೋಟಿಂಗ್ ಪವರ್ ಬಗ್ಗೆ ಹೇಳ್ತದೆ ಸ್ನೇಹಿತರೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಕಾಯ್ದೆಯ ಸೆಕ್ಷನ್ 18 ಸೊಸೈಟಿ ಒಬ್ಬ ವ್ಯಕ್ತಿಯನ್ನು ಹೀಗೆ ಒಪ್ಪಿಕೊಳ್ಳಬಹುದು. ಪ್ರಕರಣ 18 ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತದ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ. ಈ ಪ್ರಕರಣ 18 ನಾಮ ಮಾತ್ರ ಸದಸ್ಯರ ಬಗ್ಗೆ ಹೇಳ್ತದೆ. ಇದು ಯಾರು ನಾಮ ಮಾತ್ರ ಸದಸ್ಯರು ಆಗಬಹುದು, ಅದ್ರದ್ದು ಎಲಿಜಿಬಿಲಿಟಿ ಏನಂತ ಅನ್ನೋದ್ರ ಬಗ್ಗೆನೇ ಈ ಪ್ರಕರಣ 18 ಹೇಳ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಸಹಕಾರ ಸಂಘಗಳು ವಾರ್ಷಿಕ ಆಡಿಟ್ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ ಡ್ಯಾಶ್ ಒಳಗೆ ಸರ್ಕಾರಕ್ಕೆ ಆಡಿಟ್ ಶುಲ್ಕವನ್ನು ಪಾವತಿಸಬೇಕು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ. 1 ತಿಂಗಳೊಳಗೆ ಯಾವುದೇ ಒಂದು ಸಹಕಾರ ಸಂಘ ವಾರ್ಷಿಕ ಆಡಿಟ್ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಸ್ವೀಕರಿಸಿತು ಅಂತಂದ್ರೆ ಸ್ವೀಕರಿಸಿದ 1 ತಿಂಗಳೊಳಗೆ ಸರ್ಕಾರಕ್ಕೆ ಆಡಿಟ್ ಫೀಸನ್ನು ತುಂಬಬೇಕು. ಪ್ರಕರಣ 63 ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಯ ಬಗ್ಗೆ ಹೇಳ್ತದೆ, ಆಡಿಟ್ ಬಗ್ಗೆ ಹೇಳ್ತದೆ. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಯ ಕೆಲಸ ಮೊದಲಿನಿಂದ ಸರ್ಕಾರದ ಜವಾಬ್ದಾರಿಯಾಗಿತ್ತು. 1977ರವರೆಗೆ ನಿಬಂಧಕರೇ ಲೆಕ್ಕ ಪರಿಶೋಧನೆ ಕೆಲಸವನ್ನು ಮಾಡ್ತಿದ್ರು. ನಂತರ ಲೆಕ್ಕ ಪರಿಶೋಧನೆಗೆಂದೇ ಸಹಕಾರ ಲೆಕ್ಕ ಪರಿಶೋಧನೆ ಇಲಾಖೆ ಅಂತ ಒಂದು ಪ್ರತ್ಯೇಕವಾದಂಥ ಇಲಾಖೆ ರಚನೆ ಮಾಡಲಾಯಿತು. ಸಂಘಗಳ ಲೆಕ್ಕ ಪರಿಶೋಧನೆ ಮುಖ್ಯಸ್ಥರಾಗಿ ಮೋಸ್ಟ್ ಇಂಪಾರ್ಟೆಂಟ್ ಸಂಘಗಳ ಲೆಕ್ಕ ಪರಿಶೋಧನೆ ಮುಖ್ಯಸ್ಥರಾಗಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರನ್ನು ಸರ್ಕಾರ ನೇಮಿಸಿತು. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಯ ಮುಖ್ಯಸ್ಥರಾಗಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಅಂತ ಸರ್ಕಾರ ನೇಮಕ ಮಾಡಿತು. ಈ ಇಲಾಖೆಯ ಸಿಬ್ಬಂದಿಯಾಗಿ ಲೆಕ್ಕ ಪರಿಶೋಧಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಯನ್ನು ನಡೆಸ್ತಿದ್ರು. 2012ರಲ್ಲಿ ಜಾರಿಗೆ ಬಂದ ಸಂವಿಧಾನದ ತಿದ್ದುಪಡಿ ಕೆಲವೊಂದು ಕಟ್ಟುಪಾಡುಗಳನ್ನು ವಿಧಿಸಿತ್ತು. ಅವು ಯಾವ್ಯಾವ ಕಟ್ಟುಪಾಡುಗಳಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರತಿಯೊಂದು ಸಹಕಾರ ಸಂಘ ಕನಿಷ್ಠ ವರ್ಷದಲ್ಲಿ 1 ಸಾರಿ ಆದರೂ ಆಡಿಟ್ ಮಾಡಿಸ್ಬೇಕಂತೇಳಿ. ನೆಕ್ಸ್ಟ್ ಲೆಕ್ಕ ಪರಿಶೋಧನೆಯನ್ನು ಪ್ರತಿ ಸಹಕಾರಿ ವರ್ಷ ಮುಕ್ತಾಯವಾದ ನಂತರ ಮುಂಬರುವ ಸೆಪ್ಟೆಂಬರ್ ತಿಂಗಳ 1ನೇ ದಿನಾಂಕದಿಂದ ಮಾಡಿಸ್ಬೇಕು. ಅಂದರೆ ಒಂದು ಸಹಕಾರ ವರ್ಷ ಅಂತಂದ್ರೆ ಏಪ್ರಿಲ್ 1ರಿಂದ 31 ಮಾರ್ಚ್ ಇದು ಒಂದು ವರ್ಷ. ಈ 31 ಮಾರ್ಚ್ ಐತೆ ಅಂತ ತಿಳ್ಕೊಡ್ರಿ. 31 ಮಾರ್ಚ್ ಆದಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ 1ರೊಳಗೆ ಸೆಪ್ಟೆಂಬರ್ 1ನೇ ತಾರೀಕು ಒಳಗೆ
ಪ್ರತಿಯೊಂದು ಸಹಕಾರಿ ಸಂಘದ ಲೆಕ್ಕ ಪರಿಶೋಧನೆಯನ್ನ ಅಂದ್ರೆ ಆಡಿಟ್ ಅನ್ನ ಮಾಡಿಸಬೇಕು ಅಂತ ಕಟ್ಟುಪಾಡನ್ನ ವಿಧಿಸಿರ್ತಕ್ಕಂಥದ್ದು. ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಂದ ಅನುಮೋದನೆಗೊಂಡಿರ್ತಕ್ಕಂಥ ಲೆಕ್ಕ ಪರಿಶೋಧಕರನ್ನ ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಟ್ಟಿಯಲ್ಲಿರುವ ಸಂಸ್ಥೆಯಿಂದ ಸದರಿ ಲೆಕ್ಕ ಪರಿಶೋಧನೆಯನ್ನ ಮಾಡಿಸ್ಬೇಕು. ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು, ಆಡಿಟ್ ಮಾಡಿಸ್ಬೇಕು. ಯಾರ ಕಡೆಯಿಂದ ಮಾಡಿಸ್ಬೇಕ್ರಿ? ಲೆಕ್ಕ ಪರಿಶೋಧನಾ ನಿರ್ದೇಶಕರ ಕಡೆ ಒಂದು ಲಿಸ್ಟ್ ಇರ್ತದೆ. ಆ ಲೆಕ್ಕ ಪರಿಶೋಧನಾ ನಿರ್ದೇಶಕರೇ ಆ ಆಡಿಟರ್ಗಳನ್ನ ಅನುಮೋದನೆ ಮಾಡಿರ್ತದೆ. ಆ ಅನುಮೋದನೆ ಮಾಡಿರ್ತಕ್ಕಂಥ ಆಡಿಟರ್ ಕಡೆಯಿಂದನೇ ಆಡಿಟ್ ಅನ್ನ ಮಾಡಿಸ್ಬೇಕು. ಇಲ್ಲಾಂದ್ರೆ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಟ್ಟಿರ್ತದೆ, ಲಿಸ್ಟ್ ಇರ್ತದೆ. ಆ ಲೆಕ್ಕ ಪರಿಶೋಧನಾ ಸಂಸ್ಥೆಗಳಿಂದ ಅಂದ್ರೆ ಆಡಿಟ್ ಫರ್ಮ್ಗಳಿಂದ ಲೆಕ್ಕ ಪರಿಶೋಧನೆಯನ್ನು ಮಾಡಿಸಬಹುದು. ನೆಕ್ಸ್ಟ್, ಪ್ರತಿಯೊಂದು ಸಹಕಾರ ಸಂಘದ ಸಾಮಾನ್ಯ ನಿಕಾಯ ಅಂದ್ರೆ ಜನರಲ್ ಬಾಡಿ ತನ್ನ ಸಾಮಾನ್ಯ ಸಭೆಯಲ್ಲಿ ಆ ಸಹಕಾರ ವರ್ಷಕ್ಕೆ ಸಂಬಂಧಪಟ್ಟಂತ ಸಂಘದ ಲೆಕ್ಕಪತ್ರಗಳನ್ನ ಪರಿಶೋಧಿಸ್ಲಕ್ಕೆ ಒಬ್ಬ ಲೆಕ್ಕ ಪರಿಶೋಧಕನನ್ನ ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆಯನ್ನ ನೇಮಕ ಮಾಡಿ ನಿರ್ಣಯವನ್ನು ಅಂಗೀಕರಿಸತಕ್ಕದ್ದು. ಯಾವುದೇ ಒಂದು ಸಹಕಾರ ಸಂಘಕ್ಕೆ ಲೆಕ್ಕ ಪರಿಶೋಧಕರನ್ನ ನಿರ್ಧರಿಸೋರು ಯಾರು? ಜನರಲ್ ಬಾಡಿ. ಸಾಮಾನ್ಯ ನಿಕಾಯ ಏನಾದಲ್ರಿ ಜನರಲ್ ಬಾಡಿ ಅಥವಾ ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆ ಅಂತ ಏನು ಕರಿತೀವಿ, ಈ ಸಾಮಾನ್ಯ ಸಭೆಯೊಳಗನೆ ನಿರ್ಧಾರ ಆಗ್ತದೆ. ಯಾವುದೇ ಒಂದು ಸಹಕಾರ ಸಂಘಕ್ಕೆ ಯಾರ ಕಡೆಯಿಂದ ಆಡಿಟ್ ಮಾಡಿಸ್ಬೇಕು ಅಂತ ಹೇಳಿ ಆಡಿಟ್ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ ಆಗ್ತದೆ ಸ್ನೇಹಿತರೆ. ಯಾವುದೇ ಸಹಕಾರ ಸಂಘ ಲೆಕ್ಕ ಪರಿಶೋಧಕರನ್ನ ಅಂದ್ರೆ ಆಡಿಟರ್ ಅನ್ನ ಆಗಿರ್ಬೋದು ಅಥವಾ ಆಡಿಟ್ ಫರ್ಮ್ ಅನ್ನ ಜನರಲ್ ಮೀಟಿಂಗ್ ಒಳಗೆ ನೇಮಕ ಮಾಡ್ಕೊಳ್ಬೇಕು, ಆಯ್ಕೆ ಮಾಡಬೇಕು. ಈ ಆಯ್ಕೆ ಮಾಡಿರ್ತಕ್ಕಂಥ ವಿಷಯವನ್ನ ನಿರ್ದೇಶಕರಿಗೆ ತಿಳಿಸ್ಬೇಕು, ಅಂದ್ರೆ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಗೆ ತಿಳಿಸ್ಬೇಕು. ಈ ರೀತಿ ತಿಳಿಸ್ಲಕ್ ವಿಫಲ ಆಯಿತು ಅಂತಂದ್ರೆ ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಒಬ್ಬ ಆಡಿಟರ್ನನ್ನ ಅಥವಾ ಆಡಿಟ್ ಫರ್ಮ್ ಅನ್ನ ಆಯ್ಕೆ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಕೊಟ್ಟಿದೊಂದು ಕ್ಲಿಯರ್ ಮಾಡ್ತೀನಿ. ಎ ಅನ್ನೋದೊಂದು ಸಹಕಾರ ಸಂಘ, ಇವ ಡೈರೆಕ್ಟರ್, ಇವ ಲೆಕ್ಕ ಪರಿಶೋಧನಾ ನಿರ್ದೇಶಕ, ಇವ ಆಡಿಟರ್ ಅಥವಾ ಆಡಿಟ್ ಫರ್ಮ್. ಎ ಅನ್ನೋ ಒಂದು ಸಹಕಾರ ಸಂಘ ಈ ಆಡಿಟರ್ ಅನ್ನ ಅಂತ ಜನರಲ್ ಬಾಡಿ ಮೀಟಿಂಗ್ ಅಥವಾ ಆನ್ಯುವಲ್ ಜನರಲ್ ಮೀಟಿಂಗ್ ದೊಳಗ ನಿರ್ಧಾರ ಮಾಡ್ತದೆ. ಏನು ಈ ಏನದಲ್ಲ, ಈ ಸಹಕಾರ ಸಂಘ ಏನು ಆಡಿಟರ್ಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿರ್ಧಾರ ಏನದಲ್ಲ, ಈ ನಿರ್ಧಾರವನ್ನ ಡೈರೆಕ್ಟರ್ಗೆ ತಿಳಿಸ್ಬೇಕು. ಲೆಕ್ಕ ಪರಿಶೋಧನಾ ಡೈರೆಕ್ಟರ್ಗೆ ನಿರ್ದೇಶಕರಿಗೆ ತಿಳಿಸ್ಬೇಕು. ಈ ರೀತಿ ಈ ಎ ತಿಳಿಸುವಲ್ಲಿ ವಿಫಲವಾಯಿತು ಅಂತ ತಿಳ್ಕೊಳ್ಳಿ. ಈ ಡೈರೆಕ್ಟರ್ ಒಬ್ಬ ಆಡಿಟರ್ನನ್ನ ಅಥವಾ ಆಡಿಟ್ ಫರ್ಮ್ ಅನ್ನ ಈ ಸಂಸ್ಥೆಗೆ ಆಡಿಟ್ ಮಾಡುವುದಕ್ಕಾಗಿ ಆಯ್ಕೆ ಮಾಡ್ತಾನೆ. ಆ ಆಯ್ಕೆ ಮಾಡುವಂತ ಅಧಿಕಾರ ಈ ಡೈರೆಕ್ಟರ್ ಕಡೆ ಇರ್ತದೆ. ಈ ರೀತಿ ಈ ಡೈರೆಕ್ಟರ್ ಈ ಆಡಿಟ್ ಅಥವಾ ಆಡಿಟ್ ಫರ್ಮ್ ಅನ್ನ ಆಯ್ಕೆ ಮಾಡುವುದಕ್ಕಿಂತ ಮುಂಚೆ ಡೈರೆಕ್ಟರ್ ಈ ಎ ಅನ್ನೋ ಒಂದು ಸಹಕಾರ ಸಂಘಕ್ಕೆ ಲಿಖಿತ ರೂಪದಲ್ಲಿ ಹೇಳಿಕೆಯನ್ನ ತಗೊಳ್ತದ. ಲಿಖಿತ ರೂಪದಲ್ಲಿ ಏನು ಹೇಳಿಕೆ ತಗೋತದ್ರಿ? ಈ ಆಡಿಟರ್ನನ್ನ ಅಥವಾ ಆಡಿಟ್ ಫರ್ಮ್ ಅನ್ನ ಆಯ್ಕೆ ಮಾಡಿಕೊಳ್ಳಕ್ಕೆ ವಿಫಲವಾಗಿರ್ತಕ್ಕಂಥದ್ದು ಬಗ್ಗೆ ಹೇಳಿಕೆ ತಗೊಳ್ತದ. ಅಂದ್ರೆ ಈ ಡೈರೆಕ್ಟರ್ ಈ ಸಹಕಾರ ಸಂಘ ಆಡಿಟ್ ಆಗಿರ್ಬೋದು ಅಥವಾ ಆಡಿಟ್ ಫರ್ಮ್ ಆಗಿರ್ಬೋದು ಆಯ್ಕೆ ಮಾಡಿಕೊಂಡಿಲ್ಲ ಅಂತ ಖಚಿತಪಡಿಸ್ಕೊಳ್ತದೆ. ಈ ಡೈರೆಕ್ಟರ್ ಖಚಿತಪಡಿಸ್ಕೊಳ್ತಾನೆ. ಖಚಿತಪಡಿಸ್ಕೊಂಡ ನಂತರ ಇವನಿಗೆ ಈ ಎ ಅನ್ನೋ ಒಂದು ಸಹಕಾರ ಸಂಘ ಆಡಿಟ್ ಆಗಲಿ ಆಡಿಟ್ ಫರ್ಮ್ ಆಗಲಿ ಆಯ್ಕೆ ಮಾಡಿಲ್ಲ ಅಂತ ಖಚಿತ ಆಯ್ತಂದ್ರೆ ಅವಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಎ ಒಂದು ಸಹಕಾರ ಸಂಘಕ್ಕೆ ಆಡಿಟ್ ಮಾಡುವುದಕ್ಕಾಗಿ ಒಬ್ಬ ಆಡಿಟರ್ನನ್ನ ಅಥವಾ ಆಡಿಟ್ ಫರ್ಮ್ ಅನ್ನ ಆಯ್ಕೆ ಮಾಡ್ತಾನೆ ಸ್ನೇಹಿತರೆ. ಇದಿಷ್ಟು ಪ್ರಕರಣ 63 ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ 14ನೇ ಪ್ರಶ್ನೆ, ಡ್ಯಾಶ್ ಸಮಾಜದ ಸರ್ವೋಚ್ಚ ಅಧಿಕಾರ ಎಂದು ಪರಿಗಣಿಸಲಾಗಿದೆ. ಇದು ಸಂಘದ ಆಗ್ಬೇಕಿದೆ. ಸಂಘದ ಸರ್ವೋಚ್ಚ ಅಧಿಕಾರ ಎಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ಸಂಘದ ಅಂತಿಮ ಅಧಿಕಾರ ಯಾರಲ್ಲಿ ಇರ್ತತಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಸಾಮಾನ್ಯ ದೇಹ ಅಥವಾ ಸಾಮಾನ್ಯ ಸಭೆ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ಸಾಮಾನ್ಯ ಸಭೆ ಅಥವಾ ಜನರಲ್ ಬಾಡಿ ಅಂತ ಕರೀತಾರೆ. ಈ ಜನರಲ್ ಬಾಡಿ ಯಾವುದೇ ಒಂದು ಸಹಕಾರ ಸಂಘದ ಸರ್ವೋಚ್ಚ ಅಧಿಕಾರ ಅಂತ ಪರಿಗಣಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಪ್ರಕರಣ 26 ಈ ಸಹಕಾರ ಸಂಘದಲ್ಲಿನ ಅಂತಿಮ ಅಧಿಕಾರದ ಬಗ್ಗೆ ಹೇಳ್ತದೆ. ಪ್ರಕರಣ 26 ಸಹಕಾರ ಸಂಘದಲ್ಲಿನ ಅಂತಿಮ ಅಧಿಕಾರದ ಬಗ್ಗೆ ಪ್ರಸ್ತಾಪನೆ ಮಾಡ್ತದ. ಕಾಯ್ದೆಯ ನಿಯಮಗಳು ಮತ್ತು ಉಪನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು ಸಹಕಾರ ಸಂಘದ ಅಂತಿಮ ಅಧಿಕಾರ ಸಾಮಾನ್ಯ ನಿಕಾಯದಲ್ಲಿ ಅಂದ್ರೆ ಜನರಲ್ ಬಾಡಿ ಅಥವಾ ಸರ್ವ ಸದಸ್ಯರ ಸಭೆಯಲ್ಲಿ ನಿಹಿತವಾಗಿರ್ತದೆ.
ನೆಕ್ಸ್ಟ್ 15ನೇ ಪ್ರಶ್ನೆ, ಸೊಸೈಟಿಯ ಕಾರ್ಯದರ್ಶಿ ಹೀಗಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಎ, ಪಾವತಿಸಿದ ಅಥವಾ ಗೌರವ. ಅಂದರೆ ಈ ಯಾವುದೇ ಒಂದು ಸಹಕಾರಿ ಸಂಘ ಕಾರ್ಯದರ್ಶಿಯನ್ನ ವೇತನದ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಸಹಕಾರ ಸಂಘದ ಲೆಕ್ಕ ಪರಿಶೋಧನೆ ಡ್ಯಾಶ್ ಆಗಿದೆ, ಯಾವುದಾಗಿದೆ ಅಂತ ಪ್ರಶ್ನೆ ಕೇಳ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಸಹಕಾರ ಸಂಘದ ಲೆಕ್ಕ ಪರಿಶೋಧನೆ ಶಾಸನಬದ್ಧವಾಗಿರ್ತಕ್ಕಂಥದ್ದು. ಅಂದ್ರೆ ಸ್ಟ್ಯಾಚ್ಯುಟರಿ ಆಡಿಟ್ ಅಂತ ಬರ್ತದೆ. ಇದು ಸ್ಟ್ಯಾಚ್ಯುಟರಿ ಆಡಿಟ್ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ಇತ್ತೀಚಿನ ತಿದ್ದುಪಡಿಯ ಪ್ರಕಾರ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಯ ಮುಖ್ಯಸ್ಥರು ಯಾರು? ನೋಡ್ರಿ, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಯ ಮುಖ್ಯಸ್ಥರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಸಹಕಾರಿ ಲೆಕ್ಕ ಪರಿಶೋಧನೆಯ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಯ ಮುಖ್ಯಸ್ಥರಾಗಿರ್ತಾರೆ. ಇನ್ನು ಸಹಕಾರ ಇಲಾಖೆಯ ಮುಖ್ಯಸ್ಥರು ಯಾರಾಗಿರ್ತಾರ? ಪ್ರತಿಯೊಂದು ರಾಜ್ಯದಲ್ಲಿರ್ತಕ್ಕಂಥ ಸಹಕಾರ ಇಲಾಖೆಯ ಸಚಿವರ ಈ ಲೆಕ್ಕ ಪರಿಶೋಧನಾ ಇಲಾಖೆಯ ಆಡಳಿತದ ಮುಖ್ಯಸ್ಥರಾಗಿರ್ತಾರೆ. ಸಹಕಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಧಿಕಾರಿ ವಲಯದಲ್ಲಿ ವರಿಷ್ಠರಾಗಿರ್ತಾರೆ. ಇಲಾಖೆಯ ಮೇಲುಸ್ತುವಾರಿ ಹಾಗೂ ಆಡಳಿತ ಮುಖ್ಯಸ್ಥರ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ತರುವ ಜವಾಬ್ದಾರಿ ಈ ಚೀಫ್ ಸೆಕ್ರೆಟರಿ ಅಥವಾ ಪ್ರಧಾನ ಕಾರ್ಯದರ್ಶಿಯವರದಾಗಿರ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಸದಸ್ಯರು ಹೊಂದಿರುವ ಗರಿಷ್ಠ ಷೇರುಗಳು ಡ್ಯಾಶ್ ಮೀರಬಾರದು ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಎ, ಒಟ್ಟು ಷೇರು ಬಂಡವಾಳದ 1/5 ಮೀರಬಾರ್ದು. ಈಗ ಉದಾಹರಣೆಗೆ ನೋಡ್ರಿ ಸ್ನೇಹಿತರೆ, ಯಾವುದೇ ಒಂದು ಸಹಕಾರ ಸಂಘದಲ್ಲಿ 10,000 ಶೇರ್ ಅದಾವ ಅಂತ ತಿಳ್ಕೊಡ್ರಿ. ಇವ ಏನು ಹೇಳನ್ರಿ, ಒಟ್ಟು ಷೇರು ಬಂಡವಾಳದ 1/5 ಮೀರುವಂತಿಲ್ಲ ಅಂತ ಹೇಳೋಣ. ಡಿವೈಡೆಡ್ ಬೈ 5, 5 2 10 0 0 0. ಅಂದರೆ ಯಾವನೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಹಕಾರ ಸಂಘದ ಈ ಉದಾಹರಣೆಯ ಪ್ರಕಾರ 2,000 ಶೇರ್ಗಳನ್ನು ಹೊಂದುವಂತಿಲ್ಲ. ಯಾವುದೇ ಒಂದು ಸಹಕಾರ ಸಂಘದ ಒಟ್ಟು ಬಂಡವಾಳದಲ್ಲಿ 1/5 ಗರಿಷ್ಠ ಷೇರುಗಳನ್ನು ಮೀರಬಾರ್ದು ಅಂತ ಉತ್ತರ ಇರತಕ್ಕಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆ, ಸಮಾಜದ ಸಮಿತಿಯಲ್ಲಿ ಮಹಿಳೆಯರಿಗೆ ಮೀಸಲಾದ ಸ್ಥಾನಗಳ ಸಂಖ್ಯೆ ಎಷ್ಟು? ಅಂದರೆ ಯಾವುದೇ ಒಂದು ಸಹಕಾರ ಸಂಘದಲ್ಲಿ ಸಮಿತಿ ಅಂತ ರಚನೆ ಆಗ್ತಾವಲ್ರಿ, ಆ ಸಮಿತಿಯೊಳಗೆ ಮಹಿಳೆಯರ ಮೀಸಲಾತಿ ಯಾವ ರೀತಿ ಇರ್ತದ ಅಂತ ಪ್ರಶ್ನೆ ಕೇಳ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ಇದಕ್ಕೆ ಸರಿಯಾದ ಉತ್ತರ ಸಿ 3. 9ಕ್ಕಿಂತ ಹೆಚ್ಚಿಲ್ಲದ ಸಮಿತಿ ಸದಸ್ಯರನ್ನೊಳಗೊಂಡಿರ್ತಕ್ಕಂಥ ಸಮಿತಿಯಲ್ಲಿ 1 ಸ್ಥಾನ ಮಹಿಳೆಯರಿಗೆ ಮೀಸಲಿಡಲಾಗ್ತದೆ. 10ಕ್ಕಿಂತ ಹೆಚ್ಚಿನ 19ಕ್ಕಿಂತ ಕಡಿಮೆ ಸದಸ್ಯರನ್ನೊಳಗೊಂಡಿರ್ತ ಸಮಿತಿಯಲ್ಲಿ 2 ಸ್ಥಾನಗಳ ಮಹಿಳೆಯರಿಗೆ ಮೀಸಲಿಡಲಾಗ್ತದೆ. ನೆಕ್ಸ್ಟ್ 20 ಅಥವಾ ಹೆಚ್ಚಿನ ಸದಸ್ಯರನ್ನೊಳಗೊಂಡಿರ್ತಕ್ಕಂಥ ಸಮಿತಿಯೊಳಗೆ 3 ಸ್ಥಾನಗಳನ್ನು ಮಹಿಳೆಯರಿಗಾಗಿ ಮೀಸಲಿಡಲಾಗ್ತದೆ. ಇದೇನಂದ್ರೆ ಮಹಿಳೆಯರ ಮೀಸಲಾತಿ ಬಗ್ಗೆ ಸ್ನೇಹಿತರೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಸಹಕಾರ ಸಂಘದ ನೋಂದಣಿಗಾಗಿ ಪ್ರತಿ ಅರ್ಜಿಯ ನಮೂನೆ ಸಂಖ್ಯೆ. ಅಂದರೆ ಸಹಕಾರ ಸಂಘ ನೋಂದಣಿ ಮಾಡಬೇಕಾದ್ರೆ ಯಾವ ಫಾರ್ಮ್ ಅನ್ನು ತುಂಬಬೇಕು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಫಾರ್ಮ್ ನಂಬರ್ 1. ಸಹಕಾರ ಸಂಘದ ನೋಂದಣಿಗಾಗಿ ಫಾರ್ಮ್ ನಂಬರ್ 1 ಅರ್ಜಿಯ ನಮೂನೆಯನ್ನು ತುಂಬಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಸಹಕಾರ ಸಂಘಗಳ ಕಾಯ್ದೆಯ ಪ್ರಕಾರ ವ್ಯವಸ್ಥಾಪಕ ಸಮಿತಿಯ ಅಧಿಕಾರದ ಅವಧಿ ಎಷ್ಟು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, 5 ವರ್ಷ ಸ್ನೇಹಿತರೆ. ಸಹಕಾರ ಸಂಘಗಳ ಕಾಯ್ದೆಯ ಪ್ರಕಾರ ವ್ಯವಸ್ಥಾಪಕ ಸಮಿತಿಯ ಅಧಿಕಾರದ ಅವಧಿ 5 ವರ್ಷಗಳಾಗಿರ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಸಂಘದ ವಾರ್ಷಿಕ ವರದಿಯನ್ನು ಅನುಮೋದಿಸಲಾಗಿದೆ. ಅಂದರೆ ಸಂಘದ ವಾರ್ಷಿಕ ವರದಿಯನ್ನು ಆನ್ಯುವಲ್ ರಿಪೋರ್ಟನ್ನು ಯಾರು ಅಪ್ರೂವಲ್ ಕೊಡ್ತಾರ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ಸಾಮಾನ್ಯ ದೇಹ. ನೋಡ್ರಿ, ಯಾವುದೇ ಒಂದು ಸಹಕಾರದ ಅಂತಿಮ ಪ್ರಾಧಿಕಾರ ಅಥವಾ ಅಂತಿಮ ಅಧಿಕಾರ ಯಾರ ಕಡೆ ಇರ್ತದೆ? ಜನರಲ್ ಬಾಡಿ ಕಡೆ ಇರ್ತದೆ ಸ್ನೇಹಿತರೆ. ಮುಂದೆ ಬರ್ತದೆ ಇದು ಜನರಲ್ ಬಾಡಿ ಒಳಗೆ ಏನೇನು ತೀರ್ಮಾನಗಳಾಗ್ತಾವಂತ. ಜನರಲ್ ಬಾಡಿನೇ ಅಂತಿಮ ಅಧಿಕಾರವನ್ನು ಹೊಂದಿರ್ತದೆ. ಅದರಂತೆ ಸಂಘದ ವಾರ್ಷಿಕ ವರದಿಯನ್ನು ಕೂಡ ಸಾಮಾನ್ಯ ದೇಹ ಅಥವಾ ಜನರಲ್ ಮೀಟಿಂಗ್ಗೆ ಅನುಮೋದನೆ ಮಾಡ್ತದೆ. 23ನೇ ಪ್ರಶ್ನೆ, ಸಹಕಾರ ಸಂಘದ ಉಪನಿಯಮವನ್ನು ತಿದ್ದುಪಡಿ ಮಾಡಬಹುದು. ಹೆಂಗೆ ತಿದ್ದುಪಡಿ ಮಾಡಬಹುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ಸಾಮಾನ್ಯ ಸಭೆಯು 2/3 ಬಹುಮತದಿಂದ ಅಂಗೀಕಾರವಾದರೆ. ಅಂದ್ರೆ ಜನರಲ್ ಮೀಟಿಂಗ್ ಇರ್ತದಲ್ರಿ, ಜನರಲ್ ಮೀಟಿಂಗ್ ಒಳಗೆ 2/3 ಸದಸ್ಯರ ಬಹುಮತದಿಂದ
ಯಾವುದೇ ಒಂದು ಸಹಕಾರ ಸಂಘದ ಉಪನಿಯಮಗಳನ್ನು ತಿದ್ದುಪಡಿ ಮಾಡಬಹುದು. ಪ್ರಕರಣ 12 ನಿಯಮ 6 ಉಪನಿಯಮಗಳು ಮತ್ತು ಉಪನಿಯಮಗಳ ತಿದ್ದುಪಡಿ ಬಗ್ಗೆ ಹೇಳ್ತದ. ಪ್ರತಿ ಸಹಕಾರ ಸಂಘ ತನ್ನ ಉದ್ದೇಶಗಳು, ಸದಸ್ಯತ್ವ, ಸಂಪನ್ಮೂಲಗಳು, ಆಡಳಿತ ಮುಂತಾದ ವಿವರಗಳುಳ್ಳ ಉಪನಿಯಮಗಳನ್ನು ರಚಿಸಿಕೊಂಡಿರ್ತದೆ. ಸಂಘ ಸ್ಥಾಪಿತವಾದಾಗ ಈ ಉಪನಿಯಮಗಳನ್ನು ನಿಬಂಧಕರಿಂದ ನೋಂದಣಿಯಾಗಿ ಅದು ಸಂಘದ ಸಂವಿಧಾನ ಆಗಿರ್ತದೆ. ಯಾವುದೇ ಒಂದು ಸಹಕಾರ ಸಂಘದ ಸಂವಿಧಾನ ಯಾವುದ್ರಿ? ಬೈ ಲಾ ಅಂತ ಕರಿತೀವಿ ನೋಡ್ರಿ. ಬೈ ಲಾ ಅಥವಾ ಉಪನಿಯಮ ಇದೇನಂದ್ರೆ ಪ್ರತಿಯೊಂದು ಸಹಕಾರ ಸಂಘದ ಸಂವಿಧಾನ ಆಗಿರ್ತದೆ. ಉಪನಿಯಮಗಳಲ್ಲಿ ಯಾವುದು ಕಡ್ಡಾಯವಾಗಿರಬೇಕು, ಯಾವುದು ಸಂಘದ ವಿವೇಚನೆಗೆ ಬಿಟ್ಟಿದ್ದು ಎಂಬುದನ್ನು ಉಪನಿಯಮಗಳಲ್ಲಿ ವಿಧಿಸಲಾಗಿರ್ತದೆ. ಉಪನಿಯಮಗಳಲ್ಲಿ ಮೆನ್ಷನ್ ಮಾಡಲಾಗಿರ್ತದೆ. ಉಪನಿಯಮಗಳಲ್ಲಿ ಕಡ್ಡಾಯವಾಗಿ ಇರಬೇಕಾಗಿರ್ತಕ್ಕಂಥ ಅಂಶಗಳು ನೋಡಿ ಸ್ನೇಹಿತರೆ. ಇದಿಷ್ಟೇನಂತಂದ್ರೆ ಯಾವುದೇ ಒಂದು ಸಹಕಾರ ಸಂಘದ ಉಪನಿಯಮಗಳಲ್ಲಿ ಈ ಅಂಶಗಳು ಕಡ್ಡಾಯವಾಗಿ ಇರಲೇಬೇಕು. ಸಹಕಾರ ಸಂಘದ ಹೆಸರಾಗಿರ್ಬೋದು ಅಥವಾ ವಿಳಾಸ ಆಗಿರ್ಬೋದು, ಅದರ ಕಾರ್ಯವ್ಯಾಪ್ತಿ, ಸಂಘದ ಉದ್ದೇಶಗಳು, ಈ ಎಲ್ಲ ಅಂಶಗಳು ಕಡ್ಡಾಯವಾಗಿ ಪ್ರತಿಯೊಂದು ಸಹಕಾರ ಸಂಘಗಳ ಉಪನಿಯಮಗಳಲ್ಲಿ ಇರತಕ್ಕದ್ದು. ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ಉಪನಿಯಮಗಳಲ್ಲಿ ತಿದ್ದುಪಡಿ ಮಾಡುವಂಥ ಸಂಭವ ಬರ್ತದೆ. ತಿದ್ದುಪಡಿ ಯಾವ ರೀತಿ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ, ವಿಧಾನದ ಬಗ್ಗೆ ನೋಡಿದ್ರೆ, ತಿದ್ದುಪಡಿಯನ್ನು ಮಹಾಸಭೆಯಲ್ಲಿ ಮಾಡ್ಬೇಕಂದ್ರೆ ಜನರಲ್ ಮೀಟಿಂಗ್ದೊಳಗೆ ಮಾಡಬೇಕಾಗ್ತದೆ. ತಿದ್ದುಪಡಿಯನ್ನು ಮಹಾಸಭೆ ನೀಡುವ ನೋಟಿಸ್ನಲ್ಲಿ ಏನು ತಿದ್ದುಪಡಿ ಮಾಡಬೇಕಾಗಿದೆಯೋ ಆ ಅಂಶವನ್ನು ನಮೂದಿಸಿ ಅದಕ್ಕೆ ವಿವರವಾದ ಕಾರಣಗಳನ್ನು ನೀಡಬೇಕು. ಈಗ ಜನರಲ್ ಮೀಟಿಂಗ್ ಒಳಗೆ ತಿದ್ದುಪಡಿ ಆಗಬೇಕಾಗಿತ್ತು ಅಂತಂದ್ರೆ ಆ ಜನರಲ್ ಮೀಟಿಂಗ್ದು ನೋಟಿಸನ್ನು ಸದಸ್ಯರಿಗೆ ನೀಡಬೇಕಾಗ್ತದೆ. ಆ ನೋಟಿಸ್ನೊಳಗೆ ಈ ಉಪನಿಯಮಗಳಲ್ಲಿ ಏನು ತಿದ್ದುಪಡಿ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ವಿವರವಾಗಿ ಮೆನ್ಷನ್ ಮಾಡಿರ್ಬೇಕು ಸ್ನೇಹಿತರೆ. ಮಹಾಸಭೆಯಲ್ಲಿ ಹಾಜರಿರುವ ಸದಸ್ಯರಲ್ಲಿ 2/3 ಸದಸ್ಯರು ತಿದ್ದುಪಡಿಗೆ ಒಪ್ಪಬೇಕು. ಹೀಗೆ ಮಹಾಸಭೆ ಅಂಗೀಕರಿಸಿದ ತಿದ್ದುಪಡಿಯನ್ನು ಸೂಕ್ತ ಪ್ರಸ್ತಾವನೆಯ ಮೂಲಕ ನಿಬಂಧಕರಿಗೆ ನೋಂದಣಿಗಾಗಿ ಕಳಿಸ್ಬೇಕು. ಅಂದ್ರೆ ರಿಜಿಸ್ಟ್ರೇಷನ್ ಮಾಡೋಕೆ ಮತ್ತೊಮ್ಮೆ ಕಳಿಸ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ 3/2 ಸದಸ್ಯರು ತಿದ್ದುಪಡಿಗೆ ಒಪ್ಪಿದ್ರು ಅಂತಂದ್ರೆ ಆ ತಿದ್ದುಪಡಿ ಆ ಜನರಲ್ ಮೀಟಿಂಗ್ ಒಳಗೆ ಅಂಗೀಕಾರ ಆಗ್ತದೆ. ಈ ಅಂಗೀಕಾರ ಆಗಿರ್ತಕ್ಕಂಥ ಪ್ರಸ್ತಾವನೆ ಮತ್ತೆ ನಿಬಂಧಕರಿಗೆ ಅಥವಾ ರಿಜಿಸ್ಟ್ರಾರಿಗೆ ಕಳಿಸ್ಬೇಕು. ಎದಕ್ರಿ? ಆ ತಿದ್ದುಪಡಿಯ ಉಪನಿಯಮವನ್ನು ನೋಂದಣಿ ಮಾಡುವುದಕ್ಕಾಗಿ, ರಿಜಿಸ್ಟ್ರೇಷನ್ ಮಾಡುವುದಕ್ಕಾಗಿ. ನೆಕ್ಸ್ಟ್, ಮಹಾಸಭೆಯ ನಿರ್ಣಯವಾದ 60 ದಿನಗಳ ಒಳಗೆ ತಿದ್ದುಪಡಿ ಪ್ರಸ್ತಾವನೆಯನ್ನು ನಿಬಂಧಕರಿಗೆ ಕಳಿಸಬೇಕು. ಜನರಲ್ ಮೀಟಿಂಗ್ ಒಳಗೆ ಏನು ಅಂಗೀಕಾರ ಆಗಿರ್ತದಲ್ರಿ, ಈ ಯಾವ ಉಪನಿಯಮವನ್ನು ತಿದ್ದುಪಡಿ ಮಾಡ್ಬೇಕಂತ ಹೇಳಿ ಆ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಪ್ರಸ್ತಾವನೆ ಜನರಲ್ ಮೀಟಿಂಗ್ ಆಗಿದ್ದ ದಿನಾಂಕದಿಂದ 60 ದಿನದ ಒಳಗೆ ನಿಬಂಧಕರಿಗೆ ಕಳಿಸ್ಬೇಕು. ಪ್ರಸ್ತಾವನೆ ಕಳುಹಿಸಿದ ದಿನಾಂಕದಿಂದ 3 ತಿಂಗಳ ಒಳಗಾಗಿ ನಿಬಂಧಕರು ತಿದ್ದುಪಡಿಯನ್ನು ಅಂಗೀಕರಿಸಿ ಅಥವಾ ತಿರಸ್ಕರಿಸಿದ ಒಂದು ಆದೇಶವನ್ನು ಹೊರಡಿಸಬೇಕು. ತಿದ್ದುಪಡಿ ತಿರಸ್ಕೃತವಾದಾಗ ಸಂಘ ಮೇಲ್ಮನವಿಯನ್ನು ಸಲ್ಲಿಸಬಹುದು. ತಿದ್ದುಪಡಿ ನೋಂದಾವಣೆ ಪ್ರಸ್ತಾವನೆ ತಲುಪಿ 3 ತಿಂಗಳ ಒಳಗಾಗಿ ನಿಬಂಧಕರು ಏನೂ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತಂದ್ರೆ ತಿದ್ದುಪಡಿ ನೋಂದಣಿ ಆಗೈತಿ ಅಂತ ಭಾವಿಸತಕ್ಕದ್ದು. ಇದಿಷ್ಟು ನಿಯಮಗಳಲ್ಲಿ ತಿದ್ದುಪಡಿಯ ವಿಧಾನ ಸ್ನೇಹಿತರೆ. 24ನೇ ಪ್ರಶ್ನೆ, ಸಹಕಾರ ಸಂಘದಲ್ಲಿನ ವಿವಾದವನ್ನು ನಿರ್ಧರಿಸಲಿಕ್ಕೆ ನೇಮಕಗೊಂಡಿರ್ತಕ್ಕಂಥ ಅಧಿಕಾರಿಯನ್ನು ಏನಂತ ಕರೆಯಲಾಗ್ತದ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ. ಸಹಕಾರ ಸಂಘದಲ್ಲಿನ ವಿವಾದಗಳನ್ನು ನಿರ್ಧರಿಸಲಿಕ್ಕೆ ರಿಜಿಸ್ಟ್ರಾರ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡಲಾಗ್ತದೆ ಸ್ನೇಹಿತರೆ. ರಿಜಿಸ್ಟ್ರಾರ್ ಅಂದರೆ ನಿಬಂಧಕರೆಂಬ ಅಧಿಕಾರಿಯನ್ನು ನೇಮಕ ಮಾಡಲಾಗ್ತದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೋಡೋಣ ಸ್ನೇಹಿತರೆ. ಪ್ರಕರಣ 70 ತೀರ್ಮಾನಕ್ಕಾಗಿ ನಿಬಂಧಕರಿಗೆ ವಹಿಸಬಹುದಾದ ವಿವಾದಗಳ ಬಗ್ಗೆ ಹೇಳ್ತದೆ. ಸಹಕಾರದ ಸಂಘದ ರಚನೆ, ಸಹಕಾರ ಸಂಘದ ವ್ಯವಸ್ಥಾಪನೆಗೆ ಸಂಬಂಧಪಟ್ಟಂಥ ವಿವಾದ, ವ್ಯವಹಾರಕ್ಕೆ ಸಂಬಂಧಿಸಿದಂಥ ವಿವಾದ, ಈ ರೀತಿಯ ವಿವಾದಗಳನ್ನು ತೀರ್ಮಾನ ಮಾಡಬೇಕಾಗಿತ್ತು ಅಂದ್ರೆ ಈ ತೀರ್ಮಾನಕ್ಕಾಗಿ ನಿಬಂಧಕರಿಗೆ ಸಲ್ಲಿಸಬೇಕು. ಯಾವುದೇ ಒಂದು ಸಹಕಾರ ಸಂಘದ ರಚನೆ, ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ ವಿವಾದಕ್ಕೆ ಸಂಬಂಧಪಟ್ಟಂಗ ಈ ನ್ಯಾಯಾಲಯಗಳ ಅಧಿಕಾರವನ್ನು ಹೊಂದಿರಂಗಿಲ್ಲ. ಇಂಥ ಈ ವಿವಾದ ಯಾರ್ಯಾರ ನಡುವೆ ಆಗಬಹುದು ಇಲ್ಲಿ ಲಿಸ್ಟ್ ಐತೆ ಸ್ನೇಹಿತರೆ. ಯಾರ್ಯಾರ ನಡುವೆ ಆಗಬಹುದು ಈ ವಿವಾದಗಳಂತ ಲಿಸ್ಟ್ ಐತಿ. ಅದಕ್ಕಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇದಿಷ್ಟು ಪ್ರಕರಣ 70 ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ 25ನೇ ಪ್ರಶ್ನೆ,
ಡ್ಯಾಶ್ ಶಿಕ್ಷೆಯನ್ನು ಸಂಘದ ಅಧ್ಯಕ್ಷರು ಸಂಘದ ಗುಮಾಸ್ತನಿಗೆ ವಿಧಿಸಬಹುದು. ಸಂಘದ ಅಧ್ಯಕ್ಷರು ಆ ಸಂಘದಲ್ಲಿರ್ತಕ್ಕಂಥ ಕ್ಲರ್ಕಿಗೆ ಯಾವ ರೀತಿಯ ಶಿಕ್ಷೆಯನ್ನು ವಿಧಿಸಬಹುದು. ಇಲ್ಲಿ 4 ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು, 4 ಪನಿಷ್ಮೆಂಟ್ ಕೊಟ್ಟರೆ ಇದರೊಳಗೆ ಯಾವ ಪನಿಷ್ಮೆಂಟ್ ಅಧ್ಯಕ್ಷರು ಕ್ಲರ್ಕ್ ಆ ಸಂಘದ ಕ್ಲರ್ಕ್ಗೆ ವಿಧಿಸಬಹುದು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಪದಚ್ಯುತಿಗೊಳಿಸಬಹುದು. ಅಂದ್ರೆ ಅವರನ್ನು ಆ ಕ್ಲರ್ಕ್ನನ್ನು ತೆಗೆದುಹಾಕುವಂಥ ಅಧಿಕಾರ ಆ ಸಂಘದ ಅಧ್ಯಕ್ಷರಿಗೆ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಸಹಕಾರ ಚಳುವಳಿಯಲ್ಲಿ ಬ್ರೈಟೆಸ್ಟ್ ಸ್ಪಾಟ್ ಎಂದ್ರೇನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ಸಹಕಾರ ಅರ್ಬನ್ ಬ್ಯಾಂಕನ್ನು ಬ್ರೈಟೆಸ್ಟ್ ಸ್ಪಾಟ್ ಅಂತ ಕರೆಯಲಾಗ್ತದೆ. ನಗರ ಸಹಕಾರಿ ಬ್ಯಾಂಕ್ಗಳ ರಚನೆಯು ಸಹಕಾರ ಚಳುವಳಿಯ ಪ್ರಕಾಶಮಾನವಾದ ತಾಣವಾಗಿದೆ. ಬ್ರೈಟೆಸ್ಟ್ ಸ್ಪಾಟ್ ಅಂದ್ರೆ ಪ್ರಕಾಶಮಾನವಾದ ತಾಣ ಅಂತ ಅರ್ಥ. ಈ ನಗರ ಸಹಕಾರಿ ಬ್ಯಾಂಕ್ಗಳ ರಚನೆಯನ್ನು ಸಹಕಾರ ಚಳುವಳಿಯಲ್ಲಿ ಅಥವಾ ಕೋಆಪರೇಟಿವ್ ಮೂವ್ಮೆಂಟ್ನಲ್ಲಿ ಪ್ರಕಾಶಮಾನವಾದ ತಾಣ ಅಂತ ಕರೆಯಲಾಗ್ತದೆ. ಈ ರೀತಿಯ ಬ್ಯಾಂಕ್ಗಳು ನಗರ ಪ್ರದೇಶಗಳಲ್ಲಿ ರಚನೆಯಾಗಿರ್ತವೆ. ಇವು ಕೆಳವರ್ಗದ ನಗರ ಸಮುದಾಯಗಳಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸ್ತವೆ. ನಗರ ಸಹಕಾರಿ ಬ್ಯಾಂಕ್ಗಳನ್ನು ಪ್ರಾಥಮಿಕ ಹಂತದ ಬ್ಯಾಂಕ್ಗಳಂತ ಪರಿಗಣನೆ ಮಾಡಲಾಗಿರ್ತದೆ. ಅವು ಮೂಲ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ ಮತ್ತು ರಾಜ್ಯ ಸಹಕಾರಿ ಕಾನೂನುಗಳ ನಿಬಂಧನೆಗಳಿಂದ ನಿಯಂತ್ರಿಸಲ್ಪಟ್ಟಿರ್ತವೆ. ಅಂಥ ಬ್ಯಾಂಕ್ಗಳು ಮುಖ್ಯವಾಗಿ ಕೃಷಿಯೇತರ ಉದ್ದೇಶಗಳಿಗಾಗಿ ಹಣವನ್ನು ಒದಗಿಸ್ತವೆ. ಗಂಭೀರ ಆಡಳಿತ ಸಮಸ್ಯೆಗಳಿದ್ದಲ್ಲಿ RBI ನಗರ ಸಹಕಾರಿ ಬ್ಯಾಂಕ್ಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದು. ಈ ಬ್ಯಾಂಕ್ಗಳು ಪರಸ್ಪರ ಲಾಭದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸ್ತಿರ್ತವೆ. ಇದಿಷ್ಟು ಈ ಸಹಕಾರಿ ಚಳುವಳಿಯಲ್ಲಿ ಬ್ರೈಟೆಸ್ಟ್ ಸ್ಪಾಟ್ ಅಂತ ಕರೆಯಲಾಗುವ ನಗರ ಸಹಕಾರಿ ಬ್ಯಾಂಕ್ಗಳ ರಚನೆಯ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ 27ನೇ ಪ್ರಶ್ನೆ, ಯಾರು ವೃತ್ತ ಸಹಕಾರ ಒಕ್ಕೂಟದ ಕಾರ್ಯದರ್ಶಿಯಾಗಿರುತ್ತಾರೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಬಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಾಮಾನ್ಯ ವಿಭಾಗದವರು. ಇವರು ವೃತ್ತ ಸಹಕಾರ ಒಕ್ಕೂಟದ ಕಾರ್ಯದರ್ಶಿಯಾಗಿರ್ತಾರೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಸಹಕಾರ ಸಂಘಗಳ ಕಾಯ್ದೆಯ 66ನೇ ನಿಯಮವು ವ್ಯವಹರಿಸುತ್ತದೆ. ಅಂದ್ರೆ ಈ 1959 ಸಹಕಾರ ಸಂಘಗಳ ಕಾಯ್ದೆಯ 66ನೇ ಪ್ರಕರಣ ಯಾವುದರ ಬಗ್ಗೆ ಹೇಳ್ತದ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ವಿಚಾರಣೆ ಮತ್ತು ತಪಾಸಣೆ ನಡೆಸುವುದರ ಬಗ್ಗೆ ಹೇಳ್ತದೆ ಸ್ನೇಹಿತರೆ. 29ನೇ ಪ್ರಶ್ನೆ, KCS ಕಾಯ್ದೆ 1969 ಸೆಕ್ಷನ್ 28AB ಡ್ಯಾಶ್ ನೊಂದಿಗೆ ವ್ಯವಹರಿಸುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಮತ್ತು ಪದಚ್ಯುತಿಯ ಬಗ್ಗೆ ಈ 28AB ಪ್ರಕರಣ ಹೇಳ್ತದೆ. ಇದು ನೋಡ್ರಿ, ಆ್ಯಕ್ಚುಲಿ ಪ್ರಶ್ನೆ ಕೇಳಬಾರ್ದು. ಕೇರಳ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಈ ಕೇರಳ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ನಲ್ಲಿ ಪ್ರಕರಣ 28AB ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಮತ್ತು ಪದಚ್ಯುತಿಗೆ ಸಂಬಂಧಪಟ್ಟಂಗೆ ಹೇಳ್ತದೆ. ಕೇರಳ ಸೊಸೈಟೀಸ್ ಆ್ಯಕ್ಟ್ ಬಗ್ಗೆ ಎದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ನನಗೂ ತಿಳಿತಿಲ್ಲ ಸ್ನೇಹಿತರೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸತಕ್ಕದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ಹಣಕಾಸು ವರ್ಷ ಮುಕ್ತಾಯವಾದ 6 ತಿಂಗಳೊಳಗೆ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸತಕ್ಕದ್ದು ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ್ರಿ. ಪ್ರಕರಣ 27 ವಾರ್ಷಿಕ ಸಾಮಾನ್ಯ ಸಭೆಯ ಬಗ್ಗೆ ಹೇಳ್ತದೆ. ಈ ಪ್ರಕರಣ 27 ವಾರ್ಷಿಕ ಸಾಮಾನ್ಯ ಸಭೆಯ ಬಗ್ಗೆ ಹೇಳ್ತದೆ. ಒಂದು ಸಹಕಾರ ಸಂಘದಲ್ಲಿರುವ ಎಲ್ಲ ಸದಸ್ಯರ ಸಮೂಹಕ್ಕೆ ಸಾಮಾನ್ಯ ನಿಕಾಯ ಅಂತ ಕರೆಯಲಾಗ್ತದೆ. ಅಂದರೆ ಜನರಲ್ ಬಾಡಿ ಅಂತ ಕರೆಯಲಾಗ್ತದೆ. ಅಂದರೆ ಒಂದು ಸಹಕಾರ ಸಂಘದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಗುಂಪಿಗೆ ಸಾಮಾನ್ಯ ನಿಕಾಯ ಅಂದರೆ ಜನರಲ್ ಬಾಡಿ ಅಂತ ಕರೆಯಲಾಗ್ತದೆ. ಒಂದು ಸಹಕಾರ ಸಂಘದ ಪರಮಾಧಿಕಾರ ಈ ಸಾಮಾನ್ಯ ನಿಕಾಯದಲ್ಲಿರ್ತದೆ. ಅಂದರೆ ಯಾವುದೇ ಒಂದು ಸಹಕಾರ ಸಂಘದ ಅಂತಿಮಾಧಿಕಾರ ಈ ಸಾಮಾನ್ಯ ದೇಹದಲ್ಲಿ ಅಥವಾ ಜನರಲ್ ಬಾಡಿ ಒಳಗೆ ಇರ್ತದೆ. ಸಾಮಾನ್ಯ ನಿಕಾಯದ ಸಭೆಗೆ ಮಹಾಸಭೆ ಅಂತ ಕರೆಯಲಾಗ್ತದೆ. ಈ ಸಾಮಾನ್ಯ ಸಭೆಗೆ ಮಹಾಸಭೆ ಅಂತ ಕರೆಯಲಾಗ್ತದೆ. ಯಾವುದೇ ಒಂದು ಸಹಕಾರ ಸಂಘ ಸ್ಥಾಪನೆ ಆಯಿತು, ಸ್ಥಾಪನೆಯಾಗಿ ಮೊದಲನೇ ವರ್ಷ ಏನು ಸಾಮಾನ್ಯ ಸಭೆ ಕರಿತಲ್ರಿ, ಅದಕ್ಕೆ ಮೊದಲನೇ ಮಹಾಸಭೆ ಅಥವಾ ಮೊದಲನೇ ಸಾಮಾನ್ಯ ಸಭೆ ಅಂತ ಕರೆಯಲಾಗ್ತದೆ. ಪ್ರತಿ ಸಹಕಾರ ಸಂಘ ವರ್ಷಕ್ಕೆ ಒಮ್ಮೆ ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕಿಗೆ ಮುಂಚಿತವಾಗಿ ಒಂದು ಮಹಾಸಭೆ ಕರೆಯಲೇಬೇಕು.
ಇದಕ್ಕೆ ವಾರ್ಷಿಕ ಮಹಾಸಭೆ ಅಂತ ಕರೆಯಲಾಗ್ತದೆ, ಅಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಕರೆಯಲಾಗ್ತದೆ. ವಾರ್ಷಿಕ ಮಹಾಸಭೆ ನಡೆದ ಮೇಲೆ ಕೆಲವು ಬಾರಿ ಮತ್ತೆ ಮಹಾಸಭೆ ಕರೆಯುವಂಥ ಅಗತ್ಯ ಬೀಳ್ತಾವೆ. ಅದಕ್ಕೆ ಆ ವರ್ಷದಾಗ ಒಂದು ಸಭೆ ಆದಮೇಲೆ ಮತ್ತೊಮ್ಮೆ ಏನು ಸಾಮಾನ್ಯ ಸಭೆ ನಡೀತದಲ್ರಿ, ಅದಕ್ಕೆ ವಿಶೇಷ ಮಹಾಸಭೆ ಅಥವಾ ವಿಶೇಷ ಸಾಮಾನ್ಯ ಸಭೆ ಅಂತ ಕರೆಯಲಾಗ್ತದೆ. ವಾರ್ಷಿಕ ಮಹಾಸಭೆಯಲ್ಲಿ ನಡೆಸುವ ಯಾವುದೇ ಕಾರ್ಯಕಲಾಪಗಳನ್ನು ವಿಶೇಷ ಮಹಾಸಭೆಯಲ್ಲಿಯೂ ಕೂಡ ಅಂದರೆ ಸ್ಪೆಷಲ್ ಜನರಲ್ ಮೀಟಿಂಗಲ್ಲಿಯೂ ಕೂಡ ನಡೆಸಬಹುದು. ಅಂದರೆ ಈ ಮಹಾಸಭೆಗೆ ಅಂದರೆ ಆನ್ಯುವಲ್ ಜನರಲ್ ಮೀಟಿಂಗಿಗೆ ಕೋರಮ್ ಎಷ್ಟಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸದಸ್ಯರ ಆ ಸಂಘದ ಒಟ್ಟು ಸದಸ್ಯರ 10%ನಷ್ಟು ಸದಸ್ಯರು ಅಥವಾ 1,000 ಸದಸ್ಯರು, ಇವುಗಳಲ್ಲಿ ಯಾವುದು ಕಡಿಮೆ ಅದು ಮಹಾಸಭೆಗೆ ಅಥವಾ ವಾರ್ಷಿಕ ಸಾಮಾನ್ಯ ಸಭೆಗೆ ಕೋರಮ್ ಆಗಿರ್ತದೆ. ಒಂದು ಸಾಮಾನ್ಯ ಸಭೆ ನಡಿಬೇಕಾಗಿತ್ತು ಅಂತಂದ್ರೆ ಮುಖ್ಯ ಕಾರ್ಯನಿರ್ವಾಹಕನು ಸಂಘದ ಎಲ್ಲಾ ಸದಸ್ಯರಿಗೂ ಕಡೆಯ ಪಕ್ಷ 15 ದಿನಗಳ ಮುಂಚಿತವಾಗಿ ಒಂದು ನೋಟಿಸನ್ನು ಕಳುಹಿಸಬೇಕು. ಈಗ ವಾರ್ಷಿಕ ಸಾಮಾನ್ಯ ಸಭೆ ಆದ ಅಂತಂದ್ರೆ ಆ ವಾರ್ಷಿಕ ಸಾಮಾನ್ಯ ಸಭೆ ಯಾವಾಗ ನಡೀತದಲ್ರಿ ಅದಕ್ಕಿಂತ 15 ದಿನಗಳ ಮುಂಚಿತವಾಗಿ ಸದಸ್ಯರಿಗೆ ನೋಟಿಸನ್ನು ಕಳಿಸ್ಬೇಕು. ಆ ನೋಟಿಸ್ ಯಾರು ಕಳಿಸ್ಬೇಕ್ರಿ? ಆ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಕಳಿಸ್ಬೇಕು. ಸಂಘದ ಎಲ್ಲಾ ಸದಸ್ಯರಿಗೆ 15 ದಿನಗಳ ಮುಂಚಿತವಾಗಿ ನೋಟಿಸನ್ನು ಕಳಿಸ್ಬೇಕು. ಆ ನೋಟಿಸ್ನಲ್ಲಿ ಯಾವಾಗ ಈ ಸಾಮಾನ್ಯ ಸಭೆ ನಡೆಯಲಾಗ್ತದೆ, ಯಾವ ಸಮಯದಲ್ಲಿ ನಡೆಯಲಾಗ್ತದೆ, ಯಾವ ಸ್ಥಳದಲ್ಲಿ ನಡೆಯಲಾಗ್ತದೆ, ಆಮೇಲೆ ಆ ಸಾಮಾನ್ಯ ಸಭೆಯೊಳಗೆ ಯಾವ ವಿಷಯಗಳ ಮೇಲೆ ಚರ್ಚೆ ಮಾಡಲಾಗ್ತದೆ ಅಂತ ಅನ್ನೋದ್ರ ಈ ನೋಟಿಸ್ ಒಳಗೆ ಮೆನ್ಷನ್ ಮಾಡಿರ್ಬೇಕು ಸ್ನೇಹಿತರೆ. ಇವೆಲ್ಲ ನಿಬಂಧನೆಗಳು ಎಲ್ಲ ರೀತಿಯ ಮಹಾಸಭೆಗಳಿಗೂ ಕೂಡ ಅನ್ವಯ ಆಗ್ತವೆ. ಅಂಚೆ ಮೂಲಕ ಆಗಿರ್ಬೋದು ಅಥವಾ ಈ ಮೂಲಕ ಆಗಿರ್ಬೋದು ಅಥವಾ ಸ್ವೀಕೃತಿ ಪಡೆದಿರ್ತಕ್ಕಂಥ ವೈಯಕ್ತಿಕವಾಗಿ ನೀಡುವುದರ ಮೂಲಕನೂ ಕೂಡ ನೋಟಿಸನ್ನು ಕಳಿಸ್ಬೋದು. ಇದ್ರ ಜೊತೆಗೆ ಈ ನೋಟಿಸನ್ನು ಒಂದು ಸ್ಥಳೀಯ ಪತ್ರಿಕೆಯಲ್ಲಿ ಅಂದರೆ ಒಂದು ಲೋಕಲ್ ನ್ಯೂಸ್ ಪೇಪರ್ನಲ್ಲಿ ಪ್ರಕಟಣೆಯನ್ನು ಮಾಡಿಸಿರ್ಬೇಕು. ನೆಕ್ಸ್ಟ್ ವಾರ್ಷಿಕ ಮಹಾಸಭೆಯ ಕರ್ತವ್ಯಗಳು ಇಲ್ಲಿ ಲೀಸ್ಟ್ ಐತಿ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ 31ನೇ ಪ್ರಶ್ನೆ, ಸಹಕಾರ ಸಂಘದಲ್ಲಿ ಡ್ಯಾಶ್ ಅನ್ನು ಎಂದಿಗೂ ಅನುಮತಿಸಲಾಗುವುದಿಲ್ಲ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ಪ್ರಾಕ್ಸಿ. ಸಹಕಾರ ಸಂಘದಲ್ಲಿ ಪ್ರಾಕ್ಸಿಯನ್ನ ಎಂದಿಗೂ ಅನುಮತಿಸಲಾಗುವುದಿಲ್ಲ. 32ನೇ ಪ್ರಶ್ನೆ, ಸಹಕಾರ ಸಂಘದ ಸದಸ್ಯರು ಹೊಂದಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎ, ಸೀಮಿತ ಹೊಣೆಗಾರಿಕೆ ಅಂದರೆ ಲಿಮಿಟೆಡ್ ಲಯಬಿಲಿಟಿ ಅಥವಾ ನಿಯಮಿತ ಹೊಣೆಗಾರಿಕೆ ಅಂತಲೂ ಕೂಡ ಕರೆಯಲಾಗ್ತದೆ. ಇದಕ್ಕೆ ಸಹಕಾರ ಸಂಘದ ಸದಸ್ಯರು ಸೀಮಿತ ಹೊಣೆಗಾರಿಕೆ ಅಥವಾ ನಿಯಮಿತ ಹೊಣೆಗಾರಿಕೆ ಅಥವಾ ಲಿಮಿಟೆಡ್ ಲಯಬಿಲಿಟಿಯನ್ನು ಹೊಂದಿರ್ತಾರೆ. 33ನೇ ಪ್ರಶ್ನೆ, ಸಹಕಾರ ಸಂಘದ ಧ್ಯೇಯ ವ್ಯಾಖ್ಯೆ. ಇದಂತೂ ಎಲ್ಲರಿಗೂ ಗೊತ್ತಿರತಕ್ಕಂಥ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಎ, ಪ್ರತಿಯೊಬ್ಬರಿಗಾಗಿ ಎಲ್ಲರೂ ಮತ್ತು ಎಲ್ಲರಿಗಾಗಿ ಪ್ರತಿಯೊಬ್ಬರು ಅನ್ನೋದು ಸಹಕಾರ ಸಂಘದ ಧ್ಯೇಯ ವಾಕ್ಯ. ನೆಕ್ಸ್ಟ್ 34ನೇ ಪ್ರಶ್ನೆ, ಸಹಕಾರ ಮಧ್ಯಸ್ಥಿಕೆ ನ್ಯಾಯಾಲಯವು ಮನರಂಜಿಸುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ವಿತ್ತೀಯಲ್ಲದ ಸಮಸ್ಯೆಗಳು ಮಾತ್ರ. ಅಂದರೆ ಈ ಸಹಕಾರ ಮಧ್ಯಸ್ಥಿಕೆ ನ್ಯಾಯಾಲಯ ಈ ವಿತ್ತೀಯಲ್ಲದ ಸಮಸ್ಯೆಗಳನ್ನು ಮಾತ್ರ ನೋಡ್ಕೊಳ್ತದೆ. ಈ ವಿತ್ತೀಯಲ್ಲದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಮಾತ್ರ ವ್ಯವಹಾರ ಮಾಡ್ತದೆ ಸ್ನೇಹಿತರೆ. 35ನೇ ಪ್ರಶ್ನೆ, ಸೊಸೈಟಿಯು ಅಡಿಟ್ ಶುಲ್ಕವನ್ನು ಡ್ಯಾಶ್ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ವರ್ಕಿಂಗ್ ಕ್ಯಾಪಿಟಲ್ ಆಧಾರದ ಮೇಲೆ ಲೆಕ್ಕವನ್ನು ಹಾಕಲಾಗ್ತದೆ. ಅಂದ್ರೆ ಸಹಕಾರ ಸಂಘದ ಬಂಡವಾಳ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಈ ಅಡಿಟ್ ಫೀಸನ್ನು ಲೆಕ್ಕ ಹಾಕಲಾಗ್ತದೆ. 36ನೇ ಪ್ರಶ್ನೆ, ಗ್ರಾಮದೊಂದಿಗೆ ಪ್ರಾಥಮಿಕ ಕ್ರೆಡಿಟ್ ಸೊಸೈಟಿಯು ಕಾರ್ಯಾಚರಣೆ ಪ್ರದೇಶವಾಗಿ ಡ್ಯಾಶ್ಗೆ ಸೆಕ್ಷನ್ 90 ಪ್ರಕಾರ ಸಂಯೋಜಿತವಾಗಿರಬೇಕು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ 37ನೇ ಪ್ರಶ್ನೆ, ಸಹಕಾರ ಸಂಘದ ಲೆಕ್ಕ ಪರಿಶೋಧನೆ ನಡೆಸುವ ತಾಲೂಕು ಮಟ್ಟದ ಅಧಿಕಾರಿ ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಸಹಾಯಕ ನಿರ್ದೇಶಕರು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಡಿಟ್ ವಿಭಾಗ. ನೋಡ್ರಿ, ಸಹಕಾರ ಸಂಘದ ಲೆಕ್ಕ ಪರಿಶೋಧನೆಯ ಆಡಳಿತದ ಸಂಬಂಧಪಟ್ಟಂಗ ರಚನೆಯ ಹಂತಗಳು ನೋಡ್ರಿ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ಉಪವಿಭಾಗ ಮಟ್ಟ ಅಂತೇಳಿ 3 ಹಂತಗಳಲ್ಲಿ ಈ ಸಹಕಾರ ಸಂಘದ ಲೆಕ್ಕ ಪರಿಶೋಧನೆಯ ಆಡಳಿತ ಅಸ್ತಿತ್ವದಲ್ಲಿರ್ತದೆ. ರಾಜ್ಯ ಮಟ್ಟದಲ್ಲಿ ನಿರ್ದೇಶಕರ ಕಚೇರಿ ಅಸ್ತಿತ್ವದಲ್ಲಿರ್ತದೆ.
ಆ ನಿರ್ದೇಶಕರ ಕಚೇರಿಯಲ್ಲಿ ನಿರ್ದೇಶಕರು ಇರ್ತಾರೆ, ಅಂದ್ರೆ ಡೈರೆಕ್ಟರ್ ಇರ್ತಾರೆ. ನೆಕ್ಸ್ಟ್ ಜಿಲ್ಲಾ ಮಟ್ಟ ಅಂತ ಬರ್ತದ. ಇಲ್ಲಿ ಲೆಕ್ಕ ಪರಿಶೋಧನಾ ಉಪನಿರ್ದೇಶಕರ ಕಚೇರಿ ಅಸ್ತಿತ್ವದಲ್ಲಿರ್ತದ. ಈ ಜಿಲ್ಲಾ ಮಟ್ಟದ ಮುಖ್ಯಸ್ಥರು ಉಪನಿರ್ದೇಶಕರಾಗಿರ್ತಾರೆ. ನೆಕ್ಸ್ಟ್ ಉಪವಿಭಾಗದ ಮಟ್ಟ ಅಂದ್ರೆ ತಾಲೂಕು ಮಟ್ಟ. ಇಲ್ಲಿ ತಾಲೂಕು ಮಟ್ಟದೊಳಗೆ ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರ ಕಚೇರಿ ಅಸ್ತಿತ್ವದಲ್ಲಿರ್ತದ. ಈ ಉಪವಿಭಾಗ ಮಟ್ಟದಲ್ಲಿ ಸಹಾಯಕ ನಿರ್ದೇಶಕರ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಪ್ರಶ್ನೆ ಏನ್ ಕೇಳ್ರಿ, ಸಹಕಾರ ಸಂಘದ ಲೆಕ್ಕ ಪರಿಶೋಧನೆ ನಡೆಸುವ ತಾಲೂಕು ಮಟ್ಟದ ಅಂದ್ರೆ ಉಪವಿಭಾಗ ಮಟ್ಟದ ಅಧಿಕಾರಿ ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದಕ್ಕಾಗಿ ಸಹಾಯಕ ನಿರ್ದೇಶಕ ಸರಿಯಾದ ಉತ್ತರ. ನೆಕ್ಸ್ಟ್ 38ನೇ ಪ್ರಶ್ನೆ, ಸಹಕಾರಿ ಕ್ರೆಡಿಟ್ ಸೊಸೈಟಿಗಳು ಸದಸ್ಯರಿಗೆ ಸಾಲವನ್ನು ಮುಂಗಡವಾಗಿ ನೀಡಬಹುದು. ಯಾವ ಆಧಾರದ ಮೇಲೆ ಸಾಲವನ್ನ ಮುಂಗಡವಾಗಿ ನೀಡಬಹುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ. ವೈಯಕ್ತಿಕ ಅಥವಾ ನಿಜವಾದ ಭದ್ರತೆಯ ಆಧಾರದ ಮೇಲೆ ಸಹಕಾರಿ ಕ್ರೆಡಿಟ್ ಸೊಸೈಟಿಗಳ ಸದಸ್ಯರಿಗೆ ಸಾಲವನ್ನ ಮುಂಗಡವಾಗಿ ನೀಡಬಹುದು. 39ನೇ ಪ್ರಶ್ನೆ, ಸಾಲಗಾರರಿಂದ ಕೋರಿಕೆಯ ಮೇರೆಗೆ ಸಹಕಾರಿ ಸಂಘಗಳ ಕಾಯ್ದೆ 1912ರ ಅಡಿಯಲ್ಲಿ ಡ್ಯಾಶ್ ಮೂಲಕ ಸಮಾಜವನ್ನ ಪರಿಶೀಲಿಸಬಹುದು ಅಂದ್ರೆ ಸಂಘವನ್ನ ಪರಿಶೀಲಿಸಬಹುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ. ರಿಜಿಸ್ಟ್ರಾರ್ ಅಂದ್ರೆ ನಿಬಂಧಕರು. ಸಂಘಕ್ಕೆ ಸಾಲ ನೀಡಿದ ಒಬ್ಬ ವ್ಯಕ್ತಿಯ ಕೋರಿಕೆಯ ಮೇರೆಗೆ ನಿಬಂಧಕರು ಪರಿವೀಕ್ಷಣೆಯನ್ನ ನಡೆಸಬಹುದು. ಅಂದ್ರೆ ಯಾವನೇ ಒಬ್ಬ ವ್ಯಕ್ತಿ ಸಹಕಾರ ಸಂಘಕ್ಕೆ ಸಾಲ ನೀಡಿದನು ಅಂತಂದ್ರೆ ಅವನಿಗೆ ಸಾಲಕ್ಕೆ ಸಂಬಂಧಪಟ್ಟಂಗ ಆ ಒಂದು ಸಂಘವನ್ನ ಪರಿಶೀಲನೆ ಮಾಡಬೇಕ್ರಿ ಅಂತ ನಿಬಂಧಕರಿಗೆ ರಿಕ್ವೆಸ್ಟ್ ಮಾಡಿಕೊಂಡನಂದ್ರೆ ನಿಬಂಧಕರು ಆ ಸಹಕಾರದ ಸಂಘದ ಪರಿಶೀಲನೆಯನ್ನು ನಡೆಸಬಹುದು. 40ನೇ ಪ್ರಶ್ನೆ, ಡ್ಯಾಶ್ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಕಾನೂನನ್ನು ಕ್ರೋಢೀಕರಿಸಲು ಮತ್ತು ತಿದ್ದುಪಡಿ ಮಾಡಲು ಕಾಯ್ದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ. ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 2002. ಈ ಸಂಬಂಧಪಟ್ಟಂತ ಒಂದು ಸ್ವಲ್ಪ ಮಾಹಿತಿ ಐತಿ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್ 41ನೇ ಪ್ರಶ್ನೆ, ಪ್ರಸ್ತಾವಿಕ ತಿದ್ದುಪಡಿಯ ಡ್ಯಾಶ್ ಸ್ಪಷ್ಟ ದಿನಗಳ ಸೂಚನೆಯನ್ನು ಸದಸ್ಯರಿಗೆ ನೀಡದ ಹೊರತು ಯಾವುದೇ ನಿರ್ಣಯವು ಮಾನ್ಯವಾಗಿರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಿ. 15 ದಿನಗಳ ನೋಟಿಸ್. ನೋಡಿ, ಭಾರತ ಸಂಹಿತೆಯ ಪ್ರಕಾರ ಪ್ರಸ್ತಾವಿತ ತಿದ್ದುಪಡಿಯು 15 ದಿನಗಳ ಸ್ಪಷ್ಟ ಸೂಚನೆಯನ್ನು ಸದಸ್ಯರಿಗೆ ನೀಡಿದ ಹೊರತು ಯಾವುದೇ ನಿರ್ಣಯ ಮಾನ್ಯವಾಗುವುದಿಲ್ಲ. 42ನೇ ಪ್ರಶ್ನೆ, ಡ್ಯಾಶ್ ಪ್ರಕಾರ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ, ದುಷ್ಕೃತ್ಯಗಳ ಅಧಿಕಾರಗಳ ದುರುಪಯೋಗ ಇತ್ಯಾದಿಗಳ ಘಟನೆಯನ್ನು ನಿಭಾಯಿಸಲು ಕಾಯ್ದೆಯಲ್ಲಿ ಸರ್ಚಾರ್ಜ್ ಎಂಬ ಹೊಸ ದಂಡದ ನಿಬಂಧನೆಯನ್ನು ವಿಧಿಸಲಾಗಿದೆ. ಅಂದರೆ ಅಡಿಷನಲ್ ಚಾರ್ಜ್ ಅನ್ನು ಕೊಡಲಾಗಿದೆ. ಯಾವ ಪ್ರಕರಣದ ಅಡಿಯಲ್ಲಿ ನಿಬಂಧಕರಿಗೆ ಅಡಿಷನಲ್ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಪ್ರಕರಣ 69 ಸ್ನೇಹಿತರೆ. ಈ ಪ್ರಕರಣ 69 ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ, ಪ್ರಕರಣ 69 ಅಧಿಭಾರ ಅಥವಾ ಸರ್ಚಾರ್ಜ್ ಅಂದ್ರೆ ಅಡಿಷನಲ್ ಪವರ್ಸ್ ಕೊಡೋದ್ರ ಬಗ್ಗೆ ಹೇಳ್ತದೆ. ಇದು ಲೆಕ್ಕ ಪರಿಶೋಧನೆ, ವಿಚಾರಣೆ, ಪರಿವೀಕ್ಷಣೆ ಅಥವಾ ಸಹಕಾರ ಸಂಘದ ವಿಸರ್ಜನೆ ಅಂದ್ರೆ ಸಮಾಪನೆ ಸಮಯದಲ್ಲಿ ಸಂಘದ ಆಡಳಿತ ಮಂಡಳಿ ಅಥವಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಭಾಪತಿ ಅಥವಾ ಉಪಸಭಾಪತಿ ಅಥವಾ ಸಂಘದ ಸಂಘಟನೆ ಅಥವಾ ವ್ಯವಸ್ಥಾಪನೆಯನ್ನ ನಿರ್ವಹಿಸುತ್ತಿದ್ದಂಥ ಯಾವುದೇ ವ್ಯಕ್ತಿ ಅಥವಾ ಹಿಂದೆ ಯಾವಾಗಲಾದರೂ ಸಂಘದ ಅಧಿಕಾರಿ ಆಗಿರ್ಬೋದು ಅಥವಾ ನೌಕರನಾಗಿರ್ಬೋದು ಅಂಥ ವ್ಯಕ್ತಿ ಕಾಯ್ದೆ, ನಿಯಮ ಅಥವಾ ಉಪನಿಯಮಗಳಿಗೆ ವಿರುದ್ಧವಾಗಿ ಹಣ ಪಾವತಿಯನ್ನ ಮಾಡಿದ್ರೆ ಅಥವಾ ನಿರ್ಲಕ್ಷ್ಯದಿಂದ ಆಗಿರ್ಬೋದು ಅಥವಾ ಮೋಸದಿಂದ ಹಣವನ್ನ ದುರುಪಯೋಗಿಸಿಕೊಂಡಿದ್ರೆ ಅಥವಾ ಸ್ವತ್ತನ್ನ ಇಟ್ಟುಕೊಂಡಿರುವನೆಂದು ಕಂಡು ಬಂದ್ರೆ ನಿಬಂಧಕರು ಸ್ವ ಇಚ್ಛೆಯಿಂದ ಅಥವಾ ಆಡಳಿತ ಮಂಡಳಿ, ಸಮಾಪನಾಧಿಕಾರಿ ಅಥವಾ ಸಾಲಿಗರಿಂದ ಪಡೆಯಲಾದ ಅರ್ಜಿಯ ಮೇರೆಗೆ ಅಂತ ವ್ಯಕ್ತಿಗಳ ವಿರುದ್ಧ ಆರೋಪವನ್ನ ರಚಿಸತಕ್ಕದ್ದು ಅಂತ ಈ ಪ್ರಕರಣ ಹೇಳ್ತದೆ. ಅಂದ್ರೆ ಸಹಕಾರ ಸಂಘದ ಆಸ್ತಿಗೆ ಸಂಬಂಧಪಟ್ಟಂಗ, ಸಹಕಾರ ಸಂಘದ ಹಣಕ್ಕೆ ಸಂಬಂಧಪಟ್ಟಂಗ ಏನಾದರೂ ದುರುಪಯೋಗ ಮಾಡ್ಕೊಂಡಿದ್ರು ಅಂತಂದ್ರೆ ಈ ನಿಬಂಧಕರು ಸ್ವ ಇಚ್ಛೆಯಿಂದ ಅವರ ಮೇಲೆ ಆರೋಪವನ್ನ ರಚನೆ ಮಾಡಬಹುದು. ಇಲ್ಲಾಂದ್ರೆ ಆಡಳಿತ ಮಂಡಳಿ ಅಥವಾ ಲಿಕ್ವಿಡೇಟರ್ ಅಥವಾ ಸಾಲಿಗರಿಂದ ಪಡೆಯಲಾದ ಅರ್ಜಿಯ ಮೇರೆಗೆ ಅಂತ ವ್ಯಕ್ತಿಗಳ ವಿರುದ್ಧ ಆರೋಪಗಳನ್ನ ರಚಿಸಬಹುದು ಸ್ನೇಹಿತರೆ. ಅಂತಹ ವ್ಯಕ್ತಿ ಅಥವಾ ವ್ಯಕ್ತಿಗಳ ಮರಣ ಹೊಂದಿದ್ರು ಅಂತ ತಿಳ್ಕೊಡ್ರಿ, ಅವರ ವಾರಸುದಾರರ ವಿರುದ್ಧ ಆರೋಪಗಳನ್ನು ರಚಿಸತಕ್ಕದ್ದು. ಅಂದ್ರೆ ಈ ಸಹಕಾರ ಸಂಘಕ್ಕೆ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ತೀರ್ ಹೋಗಿದ್ನು ಅಂತಂದ್ರೆ
ಆ ವ್ಯಕ್ತಿಯ ವಾರಸುದಾರರ ವಿರುದ್ಧ ಆರೋಪಗಳನ್ನು ರಚಿಸುವಂಥ ಈ ಪ್ರಕರಣ ಹೇಳ್ತದೆ. ನೆಕ್ಸ್ಟ್, ಆರೋಪವನ್ನು ರಚಿಸುವ ಮುನ್ನ ಬದುಕಿರುವ ವ್ಯಕ್ತಿ, ಇನ್ ಕೇಸ್ ಅವನು ಬದುಕಿದ್ರಂದ್ರೆ ಆ ವ್ಯಕ್ತಿಗೆ, ಇನ್ ಕೇಸ್ ಅವ ಮರಣ ಹೊಂದಿನಪ್ಪ ಅಂತಂದ್ರೆ ಅವನು ವಾರಸುದಾರಿಗೆ ವಿವರಣೆಯನ್ನು ನೀಡಲು ಒಂದು ಅವಕಾಶವನ್ನು ಕಲ್ಪಿಸಬೇಕು. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಚಾನ್ಸನ್ನು ಕೊಡಬೇಕು. ಅನಂತರ ಹಣವನ್ನು ಅಥವಾ ಆಸ್ತಿಯನ್ನು ಅಥವಾ ಅದರ ಒಂದು ನಿರ್ದಿಷ್ಟ ಭಾಗವನ್ನು ಬಡ್ಡಿಯೊಡನೆ ಸಂಘಕ್ಕೆ ಹಿಂದಿರುಗಿಸುವಂತೆ ಒಂದು ಆದೇಶವನ್ನು ನೀಡಲಿಕ್ಕೆ ನಿಬಂಧಕರಿಗೆ ಅಧಿಕಾರವನ್ನು ಹೊಂದಿರ್ತಾರೆ. ಈ ಪ್ರಕರಣದ ಅಡಿಯಲ್ಲಿ ಈ ಒಂದು ಅಧಿಕಾರ ನಿಬಂಧಕರು ಹೊಂದಿರ್ತಾರೆ. 43ನೇ ಪ್ರಶ್ನೆ, ಸಭೆಯ ಸೂಚನೆಯು ಸಭೆಯಲ್ಲಿ ವಿವರಿಸಬೇಕಾದ ವ್ಯವಹಾರದ ಹೇಳಿಕೆಯನ್ನು ಒಳಗೊಂಡಿರಬೇಕು. ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಎ, ಕಾರ್ಯಸೂಚಿ ಅಂತ ಕರೆಯಲಾಗ್ತದೆ. ಅಂದ್ರೆ ಸಭೆಯ ಸೂಚನೆ ಸಂಘದ ಸಭೆಯಲ್ಲಿ ವಿವರಿಸಬೇಕಾಗಿರ್ತಕ್ಕಂಥ ವ್ಯವಹಾರದ ಹೇಳಿಕೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ನೋಟಿಸನ್ನು ನಾವು ಕಾರ್ಯಸೂಚಿ ಅಂತ ಕರಿತೀವಿ. 44ನೇ ಪ್ರಶ್ನೆ, ಸಂಘದ ಸಾಮಾನ್ಯ ಸಭೆಯನ್ನು ಡ್ಯಾಶ್ ಉದ್ದೇಶಕ್ಕಾಗಿ ನಡೆಸಬೇಕು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವೂ. ಇವೆಲ್ಲವೂ ಸಂಘದ ಸಾಮಾನ್ಯ ಸಭೆಯನ್ನು ಯಾವ ಉದ್ದೇಶಕ್ಕಾಗಿ ನಡೆಸಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ಇವೆಲ್ಲ ಉದ್ದೇಶಗಳಿಗಾಗಿ ನಡೆಸಲಾಗ್ತದೆ ಸ್ನೇಹಿತರೆ. ಆಮೇಲೆ ಇದನ್ನು ಹೊರತುಪಡಿಸಿ ಇನ್ನೂ ಉದ್ದೇಶಗಳದಾವ ಸ್ನೇಹಿತರೆ, ಭಾಳಷ್ಟು ಉದ್ದೇಶಗಳದಾವ. ಜಸ್ಟ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು, ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ಅದೇ ರೀತಿ ಇಲ್ಲಿಯೂ ಅದಾವ. ಇವಿಷ್ಟು ಉದ್ದೇಶಗಳಿಗಾಗಿ ಸಾಮಾನ್ಯ ಸಭೆಯನ್ನು ನಡೆಸಲಾಗ್ತದೆ ಸ್ನೇಹಿತರೆ. ಈ ಮೇಲಿನ ಎಲ್ಲ ಉದ್ದೇಶಗಳಿಗಾಗಿ ವಾರ್ಷಿಕ ಸಾಮಾನ್ಯ ಸಭೆ ಸೆಪ್ಟೆಂಬರ್ 30ನೇ ದಿನಾಂಕದೊಳಗೆ ವರ್ಷದಲ್ಲಿ ಒಮ್ಮೆ ನಡೆಸತಕ್ಕದ್ದು. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಜನರಲ್ ಮೀಟಿಂಗ್ ಏನದಲ್ರಿ, ಜನರಲ್ ಮೀಟಿಂಗ್ ಪ್ರತಿ ವರ್ಷ ಸೆಪ್ಟೆಂಬರ್ 30ನೇ ದಿನಾಂಕದ ಒಳಗೆ ನಡೆಸ್ಬೇಕು. ಸೆಪ್ಟೆಂಬರ್ 30ರೊಳಗೆ ಪ್ರತಿ ವರ್ಷ ಆನ್ಯುವಲ್ ಜನರಲ್ ಮೀಟಿಂಗನ್ನು ನಡೆಸಬೇಕು. ನೆಕ್ಸ್ಟ್ 45ನೇ ಪ್ರಶ್ನೆ, ಡ್ಯಾಶ್ ಸಂಘವನ್ನು ಆಡಿಟ್ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅಂದರೆ ಯಾವ ಸಹಕಾರ ಸಂಘಕ್ಕೆ ಈ ಆಡಿಟ್ ಫೀಸಿಗೆ ಎಕ್ಸಾಮ್ಷನ್ ನೀಡಲಾಗ್ಯದ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಇವೆಲ್ಲವೂ ಅಂತ ಕೊಟ್ಟಿರ್ತಕ್ಕಂಥದ್ದು. ಕೃಷಿ ಸಹಕಾರಿ ಸಂಘ, ಹರಿಜನರು ಅಥವಾ ಗಿರಿಜನರು ಸಹಕಾರ ಸಂಘ, ಸಮಾಜ ಕಲ್ಯಾಣ ಸಹಕಾರ ಸಂಘ, ಈ ಎಲ್ಲ ಸಂಘಗಳಿಗೆ ಲೆಕ್ಕ ಪರಿಶೋಧನಾ ಶುಲ್ಕದಿಂದ ಅಂದರೆ ಆಡಿಟ್ ಫೀಸಿಂದ ಸಂಪೂರ್ಣವಾಗಿ ವಿನಾಯಿತಿಯನ್ನು ನೀಡಿರ್ತಕ್ಕಂಥದ್ದು. ಅಂದರೆ ಎಕ್ಸಾಮ್ಷನ್ ಅದ, ಇವರು ಯಾವುದೇ ರೀತಿಯ ಫೀಸನ್ನು ಕಟ್ಟುವಂತಿಲ್ಲ. ಈ ಸಂಘಗಳು ಸಮಾಜದ ಕೆಳವರ್ಗದ ಅಗತ್ಯತೆಗಳನ್ನು ಪೂರೈಸ್ತವ. ಅದಕ್ಕಾಗಿ ಸರ್ಕಾರದಿಂದ ಪ್ರಯೋಜನಗಳನ್ನು, ಈ ಒಂದು ಪ್ರಯೋಜನವನ್ನು ಒದಗಿಸ್ತಿರ್ತಕ್ಕಂಥದ್ದು. ಈ ಸೊಸೈಟಿಗಳ ಸರ್ಕಾರಕ್ಕೆ ಯಾವುದೇ ಶುಲ್ಕವನ್ನು ಪಾವತಿ ಮಾಡದೇನೆ ತಮ್ಮ ಖಾತೆಗಳ ಪರಿಶೋಧನೆಯನ್ನು ನಡೆಸ್ಕೊಳ್ಬಹುದು. ತಮ್ಮ 46ನೇ ಪ್ರಶ್ನೆ, ಯಾವ ಪರಿಕಲ್ಪನೆಯು ಕೆಳಗಿನ ನಿಯಮಗಳನ್ನು ಬಳಸ್ತದ? ಪ್ರತಿ ವಹಿವಾಟು 2 ಅಥವಾ ಹೆಚ್ಚಿನ ಲೆಡ್ಜರ್ ಖಾತೆಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅಂತ ಪ್ರಶ್ನೆ ಅದ. ಯಾವುದೇ ಒಂದು ಸಹಕಾರ ಸಂಘ ತನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕಪತ್ರಗಳನ್ನು ರೆಕಾರ್ಡ್ ಮಾಡ್ಕೊಳ್ತದೆ, ಲೆಕ್ಕಪತ್ರಗಳನ್ನು ಮೇಂಟೈನ್ ಮಾಡಿರ್ತಿರ್ತದೆ ಸ್ನೇಹಿತರೆ. ಆ ಲೆಕ್ಕಪತ್ರಗಳನ್ನು ಮೇಂಟೈನ್ ಮಾಡಬೇಕಾದ್ರೆ ಯಾವ ಒಂದು ಪದ್ಧತಿ ಪ್ರತಿ ವಹಿವಾಟು 2 ಅಥವಾ ಹೆಚ್ಚಿನ ಲೆಡ್ಜರ್ ಖಾತೆಗಳ ಮೇಲೆ ಪರಿಣಾಮವನ್ನು ಬೀರ್ತದ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನೋಡ್ರಿ, ಪ್ರಶ್ನೆ ಒಂದು ಸ್ವಲ್ಪ ಇದು ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ, ಇದು ಅಕೌಂಟಿಂಗ್ ರಿಲೇಟೆಡ್ ಇರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಸಿಸ್ಟಮ್. ಲೆಕ್ಕ ಮತ್ತು ಲೆಕ್ಕ ಪರಿಶೋಧನೆ ಅಂತ ಒಂದು ಅಧ್ಯಾಯ ಅದ. ಆ ಒಂದು ಅಧ್ಯಾಯದಲ್ಲಿ ಈ ಅಕೌಂಟಿಂಗ್ ಸಂಬಂಧಪಟ್ಟಂಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ದಯಮಾಡಿ ಆ ವಿಡಿಯೋವನ್ನೊಮ್ಮೆ ನೋಡ್ರಿ ಸ್ನೇಹಿತರೆ. 47ನೇ ಪ್ರಶ್ನೆ, ಸಹಕಾರ ಸಂಘದಲ್ಲಿ ಮೂಲ ನಮೂದು ಪುಸ್ತಕ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅಂದರೆ ಒರಿಜಿನಲ್ ಎಂಟ್ರಿ ಬುಕ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ನಗದು ಪುಸ್ತಕ ಅಂದರೆ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ಏನದಲ್ಲ ಸ್ನೇಹಿತರೆ, ಈ ಕ್ಯಾಶ್ ಬುಕ್ ಸಹಕಾರ ಸಂಘದಲ್ಲಿನ ಮೂಲ ನಮೂದು ಪುಸ್ತಕ ಅಥವಾ ಒರಿಜಿನಲ್ ಎಂಟ್ರಿ ಬುಕ್. ಈ ಕ್ಯಾಶ್ ಬುಕ್ ಒಳಗೆ ಈ ಸಹಕಾರ ಸಂಘದಲ್ಲಿ ಆಗಿರ್ತಕ್ಕಂಥ ಹಣಕಾಸಿನ ವ್ಯವಹಾರಗಳೇನಾಗಿರ್ತವಲ್ರಿ, ಹಣಕಾಸಿನ ಎಲ್ಲ ವ್ಯವಹಾರಗಳು ಈ ಕ್ಯಾಶ್ ಬುಕ್ ಒಳಗೆ ಮೇಂಟೈನ್ ಮಾಡಲಾಗಿರ್ತದೆ ಸ್ನೇಹಿತರೆ, ನಮೂದು ಮಾಡಲಾಗಿರ್ತದೆ. ಮಾರಾಟ ದಿನ ಪುಸ್ತಕ ಅಂತಂದ್ರೆ ಆದರೆ ಮಾರಾಟ ಮಾಡಿದ ಟ್ರಾನ್ಸಾಕ್ಷನ್ಗಳು ಮಾತ್ರ ಈ ಪುಸ್ತಕದೊಳಗೆ ಬರೆಯಲಾಗ್ತದೆ. ಖರೀದಿ ದಿನದ ಪುಸ್ತಕ ಅಂತಂದ್ರೆ ಏನು ಖರೀದಿ ಮಾಡಲಾಗ್ತದೆ ಈ ಪುಸ್ತಕಗಳನ್ನು ಅಷ್ಟು ಇದರೊಳಗೆ ಬರೆಯಲಾಗ್ತದೆ. ಬಟ್ ಈ ಪುಸ್ತಕಗಳು ಯಾವುದೇ ಒಂದು ಸಹಕಾರ ಸಂಘ ಮೇಂಟೈನ್ ಮಾಡಂಗಿಲ್ಲ ರೀ. ಕ್ಯಾಶ್ ಬುಕ್ ಅಂತ ಮೇಂಟೈನ್ ಮಾಡ್ತಾವ, ಡೇ ಬುಕ್ ಅಂತ ಮೇಂಟೈನ್ ಮಾಡ್ತಾವ. ಈ ರೀತಿಯ ಪುಸ್ತಕಗಳ ಮೇಂಟೈನ್
ಪ್ರತಿಯೊಂದು ಸಹಕಾರ ಸಂಘ ಮೇಂಟೈನ್ ಮಾಡಿರ್ತಾವೆ ಸ್ನೇಹಿತರೆ. ನೆಕ್ಸ್ಟ್ 48ನೆಯ ಪ್ರಶ್ನೆ, ಡ್ಯಾಶ್ ಹೇಳಿಕೆಯಿಂದ ಸೊಸೈಟಿ ಅಂತಿಮ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸಿದೆ. ಅಂದರೆ ಯಾವುದೇ ಒಂದು ಸಹಕಾರ ಸಂಘ ಯಾವ ರೆಕಾರ್ಡ್ಸ್ಗಳನ್ನು ನೋಡಿ ಫೈನಲ್ ಅಕೌಂಟ್ಸ್ ಸಿದ್ಧಪಡಿಸ್ತಾವ ಅಥವಾ ಪ್ರಿಪೇರ್ ಮಾಡ್ತಾವ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ರಶೀದಿಗಳು ಮತ್ತು ವಿತರಣೆ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಅದಾವಲ್ಲ ಸ್ನೇಹಿತರೆ. ಈ ಒಂದು ಖಾತೆಗಳ ಮೂಲಕ ಸೊಸೈಟಿ ಅಂತಿಮ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸ್ತದೆ, ಅಂದರೆ ಪ್ರಿಪೇರ್ ಮಾಡ್ತದೆ. ನೆಕ್ಸ್ಟ್ 49ನೇ ಪ್ರಶ್ನೆ, ನಿವ್ವಳ ಲಾಭದ ಡ್ಯಾಶ್ಗಿಂತ ಕಡಿಮೆ ಇಲ್ಲದ ಮೊತ್ತವನ್ನು ಮೀಸಲು ನಿಧಿಗೆ ವರ್ಗಾಯಿಸಬೇಕು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅಂದರೆ ಎಷ್ಟು ಪರ್ಸೆಂಟ್ಗಿಂತ ಕಡಿಮೆ ಇಲ್ಲದಷ್ಟು ಹಣವನ್ನು ಮೀಸಲು ನಿಧಿಗೆ ವರ್ಗಾಯಿಸತಕ್ಕದ್ದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. 1912 ಕಾಯ್ದೆ ಹೇಳುವಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಡಿ, 25%. ನೋಡ್ರಿ, ನಿವ್ವಳ ಲಾಭ ಅಂತ ಹೇಳ್ಯಾರ. ನಿವ್ವಳ ಲಾಭ ಅಂದರೆ ನೆಟ್ ಪ್ರಾಫಿಟ್ ಅಂದಾಗ, ನೆಟ್ ಪ್ರಾಫಿಟ್ ಅಂದರೆ ಯಾವುದೇ ಒಂದು ಸಹಕಾರ ಸಂಘ ನೆಟ್ ಪ್ರಾಫಿಟ್ ಗಳಿಸ್ತದೆ ಅಂತ ತಿಳ್ಕೊಳ್ರಿ. ಈ ನೆಟ್ ಪ್ರಾಫಿಟ್ನಲ್ಲಿ ಎಷ್ಟು ಪರ್ಸೆಂಟ್ನಷ್ಟು ಹಣವನ್ನು ಮೀಸಲು ನಿಧಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ರೆ, ಈ ನೆಟ್ ಪ್ರಾಫಿಟ್ನಲ್ಲಿ 25%ನಷ್ಟು ಹಣವನ್ನು ಮೀಸಲು ನಿಧಿಗೆ ಅಂದರೆ ರಿಸರ್ವ್ ಫಂಡಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ 50ನೇ ಪ್ರಶ್ನೆ, ಸ್ವಸಹಾಯ ಗುಂಪು ಅನುಸರಿಸುವ ನೀತಿ ಏನು ಅಂತ ಪ್ರಶ್ನೆ ಕೇಳ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಸ್ವಸಹಾಯ ಮತ್ತು ಪರಸ್ಪರ ಸಹಾಯ. ಈ ಒಂದು ನೀತಿ ಸ್ವಸಹಾಯ ಗುಂಪುಗಳು ಅನುಸರಿಸ್ತವೆ ಸ್ನೇಹಿತರೆ. ಇಲ್ಲಿ ತನಕ ಈ 2000 ಪ್ರಶ್ನೋತ್ತರಗಳ ಸರಣಿಯ ಮೊದಲನೆಯ 50 ಪ್ರಶ್ನೋತ್ತರಗಳಾಗಿದ್ದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.